A good teacher is like a candle. It consumes itself to light the way for others. Let's begin by welcoming the pillars of our Constitution. We are incredibly honored to have with us today our esteemed Secretary Chanbas sir, whose visionary leadership guides our to new heights. Welcome, sir. The driving force behind our success, Chairman Shahrukh sir, we are grateful for your unwavering support. Our guiding star, the academic director Ajit sir, thank you for dedication to academic excellence. We would like to welcome M.S. Gangadharaya sir, a retired headmaster. Next, please welcome Shri Shashidhar, also a retired headmaster. We are also delighted to welcome Shri Mohammad Shafi sir, our esteemed Hindi teacher. The heart and soul of our school, our beloved principal Megha ma'am. Your leadership makes our school a true home. Today we celebrate the true spirit of teaching, a profession that is not just teaching about important knowledge, but about building character, fostering curiosity and inspiring the next generation. First, we would like to invite Chanbas sir for few speakers. ಈ ದಿನ ರೇನ್ಬೋ PU ಕಾಲೇಜ್ ಹಾಗೂ ರೇನ್ಬೋ ಗ್ಲೋಬಲ್ ಸ್ಕೂಲಿನ ಕಡೆಯಿಂದ ರೇನ್ಬೋ ಕಾಲೇಜಿನ ಹಾಗೂ ರೇನ್ಬೋ ಗ್ಲೋಬಲ್ ಸ್ಕೂಲಿನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರಿಗೂ ಮತ್ತು ಈ ದಿನ ನನಗೆ ವಿಶೇಷವಾದ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸತ್ತನಪೇಟೆ ಸ್ಕೂಲಲ್ಲಿ ಓದಬೇಕಾದ್ರೆ ಹೆಡ್ ಮಾಸ್ಟರ್ ಆದಂಥ ಗಂಗಾಧರ್ ಸರ್ ಅವರು ಮತ್ತು ಸಹ ಶಿಕ್ಷಕರಾದಂಥ ಶಶಿಧರ್ ಮಾಸ್ಟರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಶಫಿ ಸರ್ ಅವರು ಇದ್ದಾರೆ, ನಮ್ಮ ಅನೀಪ್ ಸರ್ ಇದ್ದಾರೆ. ಈ ದಿನ ನಾನು ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕವಾಗಿ ನಾನು ನಿಮಗೆ ಎಲ್ಲರಿಗೆ ನಾನು
ಗೌರವವನ್ನು ಸಲ್ಲಿಸಕ ಈ ದಿನ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ರೈತ ಒಂದು ಬೆಳೆ ನಟ್ಟು, ಒಂದು ಬೀಜ ನಟ್ಟು ಅದನ್ನು ಬೆಳೆ ಬೆಳೆಸಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡ್ತಾನೆ. ಹಗಲು ರಾತ್ರಿ ಎನ್ನದೆ ಅವನು ಗದ್ದೆಯಲ್ಲೇ ಹೋಗಿ ಹಾವು ಚೋಳುಗಳು ಯಾವುದು ಅವನು ಲೆಕ್ಕಿಸದೆ ಅದಕ್ಕೆಲ್ಲ ರಾತ್ರಿ ಎಲ್ಲ ನೀರು ಮಾಡ್ತಾನೆ, ಅದಕ್ಕೆಲ್ಲ ಔಷಧ ಹೊಡಿತಾನೆ, ಗೊಬ್ಬರ ಹಾಕ್ತಾನೆ. ಅವನು 3 ತಿಂಗಳ 4 ತಿಂಗಳ ಕಷ್ಟಪಟ್ಟಾಗ ಮಾತ್ರ ಅದು ಬೆಳೆ ಬರ್ತದೆ. ಅದೇ ರೀತಿ ಒಬ್ಬ ಗುರು, ಒಬ್ಬ ಶಿಕ್ಷಕ ತನ್ನ ಕಷ್ಟಗಳು ಏನೆಲ್ಲ ಇದ್ರು ಕೂಡ ಯಾರಿಗೆ ಹೇಳಾರ್ದೆ ಬದಿಗೊತ್ತಿ, ಸರ್ಕಾರ ಎಷ್ಟೇ ಸ್ಯಾಲ್ರಿ ಕೊಳ್ಳಿ, ಯಾವಾಗೇ ಸ್ಯಾಲ್ರಿ ಕೊಳ್ಳಿ, ಏನೇ ಇರಲಿ ಕಷ್ಟ, ಆ ಕಷ್ಟ ಎಲ್ಲ ಬದಿಗೊತ್ತಿ ತನ್ನ ಶಾಲೆಯಲ್ಲಿ ತನ್ನ ಕ್ಲಾಸಲ್ಲಿ ಇರುವಂತ ಒಬ್ಬ ಮಗು ಅವನು ಮುಂದೆ ಬರಬೇಕು, ಅವನು ಮುಂದೆ ಬಂದು ಅವನು ಒಳ್ಳೆ ವಿದ್ಯಾವಂತ ಆಗಬೇಕು, ಒಳ್ಳೆ ಅವನು ನೌಕರಿಯಲ್ಲಿ ಇರಬೇಕು, ಅವನು ತಂದೆ ತಾಯಿಗೆ ಗೌರವ ಸಲ್ಲಿಸಬೇಕು, ಅವನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕು ಅಂತೇಳಿ ಆ ವ್ಯಕ್ತಿಗಳ ಆಗ್ಲಿಕ್ಕೆ ಅವ್ರೇನ್ ಫಸ್ಟ್ ಬುನಾದಿಯಾಗಿ ಶಿಕ್ಷಕರು, ಗುರುಗಳು ನಮಗೆಲ್ಲ ವಿದ್ಯೆ ಕಲಿಸ್ತಾರಲ್ಲ, ಅವ್ರಿಗೆ ನಾವು ಕೋಟಿ ನಮನಗಳು ಹೇಳಿದ್ರು ಕೂಡ ನಾವು ಕಡಿಮೆ ಅಂತೇಳಿ ಈ ಸಂದರ್ಭ ನಾನು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ರೈತ ಬೆಳೆದಂತ ಬೆಳೆ 3 ತಿಂಗಳಲ್ಲಿ ಬರುತ್ತೆ. ಒಂದು ಮಗು ಅವನು ಬೇಬಿ ಕ್ಲಾಸ್ LKG UKG ಹಿಡಿದು SSLC ವರೆಗೆ ಬರಬೇಕಾದ್ರೂ ಕೂಡ ಅವನಿಗೆ ಓದೋದ್ರ ಬಗ್ಗೆ ಅಷ್ಟೇ ಜ್ಞಾನ ಇರುತ್ತೆ, ಜನರಲ್ ನಾಲೆಡ್ಜ್ ಯಾವುದೇ ರೀತಿ ಇರಲ್ಲ. ಈ ಶಿಕ್ಷಕರು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಏನ್ ನಮಗೆ ಬುನಾದಿ ಹಾಕಿ ಹೇಳಿಕೊಟ್ಟಿರ್ತಾರ ಅವೆಲ್ಲ ನಾವು ನೆನೆಸಿರ್ತ ಬಂದಾಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಮಾಡಕ ಸಾಧ್ಯ ಆಗತ್ತಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ಗುರುಗಳು ಹೇಳಿದ ಮಾತುಗಳು ನೀವು ಎಲ್ಲ ಶಿಕ್ಷಕರು ದಯವಿಟ್ಟು ಎಲ್ಲ ಸ್ಟೂಡೆಂಟ್ಗಳು ಸರಿಯಾಗಿ ಕೇಳ್ರಿ. ಯಾವೊಬ್ಬ ಶಿಕ್ಷಕ ಮತ್ತು ಶಿಕ್ಷಕಿ ಅವ್ರು ನಿಮ್ಗೆ ಏನ್ ಹೇಳಿಕೊಟ್ಟಿರ್ತಾರ ಅದನ್ನ ನೀವು ಒಬ್ಬರೇ ಕುಂತು ಆಲೋಚನೆ ಮಾಡಿ ನೀವು ಅದನ್ನು ಅವ್ರು ಹೇಳಿದಂಥದ್ದು ನೀವು ಪರಿಪಾಲನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನೀವು ಈ ಸಮಾಜದಲ್ಲಿ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಎರಡೇ ಮಾತಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಒಂದಿನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಒಂದು ತಂದೆ ತಾಯಿ ಮತ್ತು ಅವನಿಗೆ ತಂದೆ ತಾಯಿದು ಬಹಳ ಟಾರ್ಚರ್ ಆಗಿರುತ್ತೆ ಮನೆಯಲ್ಲಿ. ಅವರೆಲ್ಲ ಒಳ್ಳೇದು ಹೇಳಿದ್ರೆ ಅವನು ಇದೇನಪ್ಪ ಇದು ನಮ್ಮ ತಂದೆ ತಾಯಿ ಯಾವಾಗನಾಗ್ಲಿ ಏನನ್ನಾಗ್ಲಿ ಬೈದ್ ಹೇಳ್ತಾರಪ್ಪ ಒಂದು ಫೀಲಿಂಗ್ ಇರ್ತಾನ. ಒಂದಿನ ಏನಾಗುತ್ತೆ ಅಚಾನಕ್ಕಾಗಿ ಅವನು ಒಂದು ಆಫೀಸಿಗೆ ಇಂಟ್ರಿ ಬರ್ತಿರ್ತಾರೆ. ಅವನು ಕೆಲಸಕ್ಕೆ ಎಂಟ್ರಿ ಆಗ್ತಾನೆ. ಅವನು ಅಲ್ಲಿ ಆಫೀಸ್ ಒಳಗಡೆ ಡಸ್ಟ್ ಬಿನ್ ಇಂದ ಕಸಗಡೆ ಕೆಳಗೆ ಬಿದ್ದಿರುತ್ತೆ. ಆ ಬಿದ್ದಿದ್ದ ಕಸನ ಅವನೇನ್ ಮಾಡ್ತಾನಂದ್ರೆ ಕಸ ಎಲ್ಲ ಎತ್ತಿ ಡಸ್ಟ್ ಬಿನ್ ನಲ್ಲಿ ಹಾಕ್ತಾನ. ಅವನಿಗೆ ತಾಯಿ ಹೇಳಿದ್ದು ನೆನಪಾಗುತ್ತೆ, ಏನಪ್ಪಾ ಮನೆಯಲ್ಲಿ ಯಾವ್ದಾದ್ರು ಕಸ ಗಿಸ ಬಿದ್ದಿದ್ರೆ ನೀನು ಎತ್ತಿ ಹಾಕ್ಬೇಕು ಅಂತೇಳಿ ಹೇಳಿರ್ತಾರೆ ತಾಯಿ. ತಂದೆ ತಾಯಿ ಇಬ್ರು ಹೇಳಿರ್ತಾರೆ, ಕಸ ಬಹಳ ಸ್ವಚ್ಛವಾಗಿ ಇಟ್ಟಬೇಕು, ನಿನ್ ರೂಮ್ ಎಲ್ಲ ಸ್ವಚ್ಛವಾಗಿ ಇಟ್ಟಬೇಕು, ಕಸ ಬಿದ್ದರೆ ಎತ್ತಿ ಡಸ್ಟ್ ಬಿನ್ ಅಲ್ಲಿ ಹಾಕ್ಬೇಕಂತ. ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಲೈಟ್ ಉರಿತಾ ಇರುತ್ತೆ. ಅವ್ರ ತಾಯಿ ಹೇಳಿರ್ತಾಳ, ಬೆಳಿಗ್ಗೆ ಹಾಕೊಳ್ಳೆ ಲೈಟ್ ಆಫ್ ಮಾಡಬೇಕು, ಯಾವುದೇ ಕಾರಣ ಕರೆಂಟ್ ವೇಸ್ಟ್ ಮಾಡಬಾರ್ದು ಅಂತ ಅವ್ರ ತಾಯಿ ಹೇಳಿರ್ತಾಳೆ. ಅವನು ಲೈಟ್ ಆಫ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತಾನೆ. ಅದೇ ರೀತಿ ಅವನು ಹೋದಾಗ ಅಲ್ಲಿ ಒಂದು ನಲ್ಲಿಯಿಂದ ನೀರು ಸೋರ್ತಾ ಇರುತ್ತೆ, ನೀರು ಬಿಡ್ತಾ ಇರುತ್ತೆ. ನಲ್ಲಿ ಯಾರು ಆಫ್ ಮಾಡಿರಲ್ಲ ಅದನ್ನ ಗಮನಿಸಿದಂತ ಇವ್ನು ಏನ್ ಮಾಡ್ತಾನಂದ್ರೆ ಅದನ್ನ ನಲ್ಲಿ ಆಫ್ ಮಾಡಿ ಮುಂದೆ ಆಫೀಸ್ ಅಲ್ಲಿ ಇರುವಂತ ಆಫೀಸರ್ಗಳೆಲ್ಲ ಹೇಳ್ತಾರೆ, ದಯವಿಟ್ಟು ನಾವು ನಿನಗೆ ಹೇಳ್ತಾ ಇದೀವಿ, ನೀನು ಯಾವತ್ತು ನಮ್ಮ ಆಫೀಸಿಗೆ ಕೆಲ್ಸಕ್ಕೆ ಬರ್ತೀಯ ಅಂತ ಕೇಳ್ತಾರೆ. ಅವನು ಆಶ್ಚರ್ಯ ಆಗ್ಬಿಡ್ತಾನ, ಏನಪ್ಪಾ ಇವರು ನನಗೆ ಇಂಟರ್ವ್ಯೂ ಮಾಡಿಲ್ಲ, ಇವರು ಆಫೀಸಿಗೆ ಕೆಲ್ಸಕ್ಕೆ ಬರ್ತೀಯ ಅಂತೇಳಿ ಕೇಳ್ತಾ ಇದಾರ ಅಂತೇಳಿ ಅವನಿಗೆ ಆಶ್ಚರ್ಯ ಆಗ್ತದೆ. ಅವನು ಏನ್ ಸರ್ ಇದು ನಾನು ಏನ್ ಮಾಡಿ ತಪ್ಪು ಮಾಡಿದ್ದೀನಿ ಏನಾದ್ರು ಅಂತ ಕೇಳ್ತಾನೆ. ಇಲ್ಲ ನೀನೇನ್ ತಪ್ಪು ಮಾಡಿಲ್ಲ, ನೀನು ಈ ಆಫೀಸ್ ಒಳಗಡೆ ಎಂಟ್ರಿ ಆದ್ಕೊಳ್ಳೆ ನೀನು ಎಷ್ಟು ಈ ಆಫೀಸು ನಂದಂತೇಳಿ ಕಸ ಬಿದ್ದಿದ್ದನ್ನ ಡಸ್ಟ್ ಬಿನ್ನಿಗೆ ಹಾಕಿ ಲೈಟ್ ಉರಿಯೋದನ್ನ ಆಫ್ ಮಾಡಿ ನೀರು ಸೋರೋದನ್ನ ನೀನು ಬಂದ್ ಮಾಡಿ ನೀನು ಯಾವಾಗ ಬಂದೆ ಅವಾಗೇ ನೀನು ಯಾವ ರೀತಿ ನೀನು ಮುಂದೆ ನಮ್ಮ ಆಫೀಸನ್ನ ಮುಂದೆ ಬೆಳೆಸಿಕೊಂಡು ಹೋಗ್ತಿ, ನಮ್ಮ ಆಫೀಸ್ನಿಂದ ಎಷ್ಟು ಜವಾಬ್ದಾರಿಯಿಂದ ನೀನು ಕೆಲಸ ಮಾಡ್ತೀಯ ಅಂತ ನಮ್ಗೆ ಗೊತ್ತಾಗಿದೆ ಅಂತೇಳಿ ಆ ಆಫೀಸರ್ಗಳು ಇವನಿಗೆ ಹೇಳಿದ ಕೂಡಲೇ ಇವನು ಅವಾಗ ಹುಡುಗ ಆಶ್ಚರ್ಯ ಆಗ್ಬಿಡ್ತಾನ. ಹಿಂದೆ ನಮ್ಮ ತಂದೆ ತಾಯಿ ಎಲ್ಲ ನನಗೆ ಬುದ್ಧಿಮಾತು ಹೇಳಿದ್ದು ಇವತ್ತು ನನಗೆ ಉಪಯೋಗ ಬಂದತ್ತೆ ಅಂತೇಳಿ ಅವ್ನು ಬಹಳ ಆಶ್ಚರ್ಯ ಆಗ್ಬಿಡ್ತಾನ ಹುಡುಗ. ಅದ್ರ ಸಲುವಾಗಿ ನಾನೇನ್ ಹೇಳ್ತಾ ಇದ್ದೀನಪ್ಪ ಅಂದ್ರೆ ನಿಮ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಯಾರೇ ಏನೋ ಅವರು ನಿಮ್ಗೆ ಯಾವುದೇ ರೀತಿಯಿಂದ ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಕೆಟ್ಟು ನಿಮ್ಗೆ ಯಾರು ಹೇಳಲ್ಲ. ನೀವು ಸಮಾಜ
ಸಮಾಜದಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ, ಒಳ್ಳೆಯ ಒಬ್ಬ ಮನುಷ್ಯನಾಗಿ, ಒಳ್ಳೆಯ ಒಂದು ಬದುಕು ಕಟ್ಟಬೇಕಂತಾನೆ ಹೇಳಿರ್ತಾರೆ. ಅದ್ರ ಸಲುವಾಗಿ ತಾವು ಶಿಕ್ಷಕರು ಹೇಳಿದ ಮಾತನ್ನು ತಾವೆಲ್ಲ ಗೌರವ ಕೊಟ್ಟು ಅವರು ಹೇಳಿದ ಕೆಲಸವನ್ನ ತಾವು ಸರಿಯಾಗಿ ಮಾಡಿ, ಮುಂದಿನ ದಿನದಲ್ಲಿ ನೀವು ಸರಿಯಾಗಿ ಮಾಡಿದ್ರೆ ಮಾತ್ರ ನೀವು ಮುಂದಿನ ದಿನದಲ್ಲಿ ಒಳ್ಳೆ ವಿದ್ಯಾರ್ಥಿ ಆಗಕ್ಕೆ ಸಾಧ್ಯ ಇರುತ್ತೆ, ಸಮಾಜದಲ್ಲಿ ಒಬ್ಬ ಒಳ್ಳೆ ಉತ್ತಮ ನಾಯಕ ಆಗಕ್ಕೆ ಸಾಧ್ಯ ಇರುತ್ತೆ ಅಂತೇಳಿ ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಶಿಕ್ಷಕರಿಗೂ ಮತ್ತು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಶಿಕ್ಷಕರಿಗೆ ಎಲ್ಲರಿಗೂ ಹೊಂದಿಸಿ ನನ್ನ ಎರಡನೇ ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜ್ಞಾನದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಮಾತ್ರದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ರೇನ್ಬೋ ವಿದ್ಯಾಸಂಸ್ಥೆಯಲ್ಲಿ ಇಂದು ಮಹಾನ್ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪ್ರಾಂಶುಪಾಲರೇ, ಈ ಕಂಪ್ಲಿ ಹಿರಿಯ ನಾಗರಿಕರೇ, ಗುರುಮಾತೆಯರೇ, ಉಪನ್ಯಾಸ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ನಾವು ತಮಗೆಲ್ಲರಿಗೂ ಗೊತ್ತಿರಬಹುದು, ಸೆಪ್ಟೆಂಬರ್ 5 ನಾವು ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ಮಾಡ್ತಿದ್ದೀವಿ. ಅದರ ಬಗ್ಗೆ ನಮ್ಮ ಗುರುಗಳೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ಸಲ್ಯೂಟ್ ಯುವರ್ ಡ್ಯೂಟಿ, ನೋ ನೀಡ್ ಟು ಸಲ್ಯೂಟ್ ಎನಿಬಡಿ. ಇಫ್ ಯು ಪಲ್ಯೂಟ್ ಯುವರ್ ಡ್ಯೂಟಿ, ಯು ನೀಡ್ ಟು ಸಲ್ಯೂಟ್ ಎವರಿಬಡಿ. ಸೊ ಇದರ ತಾತ್ಪರ್ಯ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಕೆಲಸ ಒಳ್ಳೆಯ ಜ್ಞಾನಾರ್ಜನೆಯನ್ನು ಪಡೆದುಕೊಳ್ಳುವುದು, ಸರಿಯಾದ ಮಾರ್ಗದಲ್ಲಿ ನೀವು ಜ್ಞಾನವನ್ನು, ಗುಣಾತ್ಮಕ ಶಿಕ್ಷಣವನ್ನು ಪಡೆದುಕೊಳ್ಳಿ. ಈಗ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳ ಸ್ಪರ್ಧೆ ಇದೆ. ಇನ್ನು ಬಹಳ ಚಿಕ್ಕ ಮಕ್ಕಳಿದ್ದೀರಿ, ಈಗಲಿದ್ದಾನೆ ನೀವು ಪ್ರಯತ್ನ ಮಾಡ್ತಾ ಹೋಗಬೇಕು. ಸೊ ಈ ಸಂಸ್ಥೆ, ನಾನು ಇಲ್ಲಿ 9 ವರ್ಷಗಳಿಂದ ಪ್ರಾಚಾರ್ಯ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆ ಬಹಳ ಬೃಹತ್ ಕಾಲದಲ್ಲಿ ಬೆಳೀತಾ ಇದೆ ಅಂತ ನಾನು ಆಶಿಸ್ತಾ ಇದ್ದೇನೆ. ಸೊ ನಿಮಗೆಲ್ಲರಿಗೆ ಒಳ್ಳೆ ಜೀವನ ನೀಡ್ತಾ ಇದೆ, ಗುಣಾತ್ಮಕ ಶಿಕ್ಷಣ ನೀಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಿದ್ದಾರೆ, ಸೊ ಎಜುಕೇಶನ್, ಬೈ ಎಜುಕೇಶನ್ ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್. ಗುಣಾತ್ಮಕ ಶಿಕ್ಷಣದಿಂದ ಜಗತ್ತನ್ನು ನಾವು ಬದಲಾಯಿಸಬಲ್ಲೆವು. ಸೊ ಆ ಶಕ್ತಿ ಇರೋದು ನಿಮ್ಮಂತ ಯುವ ಶಕ್ತಿಗಳಲ್ಲಿ ಮಾತ್ರ. ಸೊ ಆ ದಿಸೆಯಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಸೊ ಈ ಸಂಸ್ಥೆಯ ಹೆಸರು ಉತ್ತುಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಹಾಗೂ ನೀವು ಶಿಕ್ಷಣ ಪಡೆದಂತಹ ಈ ಸಂಸ್ಥೆಗೆ, ಶಿಕ್ಷಣವನ್ನು ನೀಡಿದಂತಹ ಗುರುಗಳಿಗೆ ಹಾಗೂ ಕಂಪ್ಲಿ ತಾಲೂಕಿಗೆ ಒಳ್ಳೆಯ ಕೀರ್ತಿ ತರಲಿ ಎಂದು ಆಶಿಸುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir, for those wonderful words. ಆತ್ಮೀಯ ನನ್ನ ಶಿಷ್ಯನಾಗಿರ್ತಕ್ಕಂಥ ಚಂದ್ ಭಾಷರವರೇ ಹಾಗೂ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಈ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ತಾವು ದಯಮಾಡಿ ಎಲ್ಲ ಶಿಕ್ಷಕರು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಈ ಮಕ್ಕಳ ಮೇಲೆ ಚೆಲ್ಲರಿ, ಈ ಮಕ್ಕಳನ್ನು ಉನ್ನತ ಪ್ರಜೆಗಳನ್ನಾಗಿ ಮಾಡಿರಿ ಅಂತ ಹೇಳ್ತಾ, ಈ ದಿನ ಕರೆದು 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ
ಸಂಸ್ಥೆಯ ಚಾಂದ್ ಭಾಷಾ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಈ ಜಿಲ್ಲೆಗೆ ಮೊದಲನೇ ಸ್ಥಾನವನ್ನು ಪಡೆಯಲಂತೆ ಆಶಿಸ್ತಾ ನನ್ನ ಈ ಮಾತನ್ನು Thank you so much, sir, for those inspiring words. Next, we would like to invite Shashidhar sir to speak few words. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಚಾಂದ್ ಭಾಷರವರು, ನಮ್ಮ ಶಿಷ್ಯರು ಇಂಥ ಒಂದು ಈ ರೇನ್ಬಾಗ್ ಸ್ಕೂಲ್ ಮತ್ತು ಈ ಒಂದು ಕಾಲೇಜನ್ನು ಬಹಳ ಕಷ್ಟಪಟ್ಟು ಅವರು ಕಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಏಕೆಂದರೆ ಯಾವುದೇ ಒಂದು ಸಂಸ್ಥೆಯನ್ನು ನಾವು ಕಟ್ಟಬೇಕಾದಪ್ಪ ಅಂದ್ರೆ ಭಾಳ ಕಷ್ಟಪಡಬೇಕಾಗ್ತದೆ. ಇಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಮ್ಮ ಕಂಪ್ನಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೂ ಈ ನಿಮ್ಮನ್ನು ಎಲ್ಲ ಕೂಡಿಸ್ಬೇಕಾದಪ್ಪ ಅಂದ್ರೆ ಬಹಳ ಶ್ರಮ ಐತೆ ಅವರಲ್ಲಿ. ಏಕೆಂದರೆ ಇಲ್ಲಿ ಮಕ್ಕಳನ್ನು ಚೆನ್ನಾಗಿ ಗುಣಾತ್ಮಕವಾದ ಒಂದು ಶಿಕ್ಷಣವನ್ನು ಕೊಡಬೇಕಾದಪ್ಪ ಅಂದ್ರೆ ಬಹಳ ಅವರು ಕಷ್ಟಪಟ್ಟಿದ್ದಾರೆ. ಇನ್ನೊಂದು ಸರಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮ್ಮ ಶಾಲೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಶಿಷ್ಯರಾಗಿ ಅವರು ಇದ್ರು. ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿರೋದ್ರಿಂದ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಂಗಾಧರ ಸರ್ ಅವರನ್ನು ಈ ಒಂದು ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ಒಂದು ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥವರು ಅವರಿಗೂ ಹಾಗೂ ಎಲ್ಲ ಗುರುವೃಂದದವರಿಗೂ ಮತ್ತು ಶಿಕ್ಷಕಿಯರಿಗೂ ಹಾಗೂ ಶಿಕ್ಷಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ಪೂರ್ವಗಳಿಂದ ಸ್ವಾಗತವನ್ನು ಕೊಡ್ತಾರೆ. ಈಗ ಇಲ್ಲಿ ನಾವು ಕೂಡಿರ್ತಕ್ಕಂಥದ್ದು ಈ ದಿವಸ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ದಿನ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಏಕೆಂದರೆ ಸರ್ವಪಲ್ಲಿ ರಾಧಾಕೃಷ್ಣರವರು ಅವರು ಮದ್ರಾಸಿನ ತಿರುತ್ತಣಿ ಅಂತಕ್ಕಂಥ ಊರಿನಲ್ಲಿ 1888ರಲ್ಲಿ ಅವರು ಜನಿಸ್ತಾರೆ. ಅವರು ಜನಿಸಿ ನಿಮ್ಮಂಗ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಶಿಕ್ಷಕ ವೃತ್ತಿಯನ್ನು ಮಾಡಿ ಹಾಗೂ ಪ್ರಾಚಾರ್ಯರಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸಿ ಮುಂದೆ ಅವರು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಗೆ ಹೋಗ್ತಾರೆ. ಅದು 2ನೇಯ ರಾಷ್ಟ್ರಪತಿ ಅಂತ ಹೇಳಿ ನಾವಿಲ್ಲಿ ಕರೀತಾ ಇದ್ದೀವಿ. ಅವರು ರಾಷ್ಟ್ರಪತಿ ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆ ಅದು. ಅಂತಹ ಶಿಕ್ಷಕ ವೃತ್ತಿಯನ್ನು ಮಾಡಿ ಅವರು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಅವರಿಗೆ ನಾವು ನಮ್ಮ ಎಲ್ಲರ ಪರವಾಗಿ ನಮ್ಮನ್ನು ಮೊದಲನೇದಾಗಿ ನಾವು ಸಲ್ಲಿಸಬೇಕು. ಏಕೆಂದರೆ ಅವರು ನಮ್ಮಂತೆ ಶಿಕ್ಷಕರು. ಆ ಶಿಕ್ಷಕರಾಗಿ ಅಂತ ಒಂದು ಎಲ್ಲ ವಿದ್ಯಾರ್ಥಿಗಳನ್ನು ಅವರು ಒಳ್ಳೆಯ ಜ್ಞಾನಾರ್ಜನೆಯನ್ನು ಮಾಡಿ ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಗೆ ಹೋಗ್ತಾರೆ. ಅವರಿಗೆ ನಮಗೆ ಬಹಳ ಸಂತೋಷ ಆಗ್ತದೆ. ಅವರು ಹೋದ ನಂತರ ಒಂದು ಒಳ್ಳೊಳ್ಳೆ ಪ್ರಾಚಾರ್ಯರ ಕೆಲಸವನ್ನು ಮಾಡ್ತಾರೆ. ಮೈಸೂರಿನಲ್ಲಿ ಓದ್ತಾರೆ. ಒಳ್ಳೆಯ ಒಂದು ಮಕ್ಕಳ ಜ್ಞಾನಾರ್ಜನೆ ಮಾಡಿ ಮುಂದೆ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಗೆ ಹೋಗ್ತಾರೆ. ಹೋಗಿ ಮುಂದೆ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ನಿರ್ವಹಿಸ್ತಾರೆ. ಅವರಿಗೆ 2ನೇ ರಾಷ್ಟ್ರಪತಿ ಅಂತ ಹೇಳಿ ಅವರಿಗೆ ಒಂದು ಇದನ್ನು ಕೊಡ್ತಾರೆ. ಮತ್ತು ಅವರಿಗೆ ಭಾರತ ರತ್ನ ಎಂಬತಕ್ಕಂಥ ಒಂದು ಬಿರುದನ್ನು ಸಹಿತ ಅವರಿಗೆ ಕೊಡ್ತೇವೆ ಸರ್ಕಾರ. ಹೀಗೆ ಅವರು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆ ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಅದನ್ನ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನ. ಆದರೆ ಅವರು ನನ್ನ ಜನ್ಮದಿನ ಅಂತ ಹೇಳಿ ಇದನ್ನು ಮಾಡಬೇಡಪ್ಪ, ಶಿಕ್ಷಕರ ಒಂದು ದಿನ ಅಂತ ಹೇಳಿ ನೀವು ಆಚರಣೆ ಮಾಡ್ಬೇಕಂತ ಹೇಳಿ ನಮಗೆ ಎಲ್ಲ ಇಡೀ ರಾಷ್ಟ್ರಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾವು ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನವನ್ನು ಶಿಕ್ಷಕರ ದಿನ ಅಂತ ಹೇಳಿ ನಾವಿಲ್ಲಿ ಈ ಸಂದರ್ಭದಲ್ಲಿ ಪ್ರತಿಯೊಂದು ನಮ್ಮ ಇಡೀ ಭಾರತಾದ್ಯಂತ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಒಂದು ಈ ಒಂದು ವೇದಿಕೆಗೆ ನಮ್ಮ ಚಾಂದ್ ಭಾಷರವರು ಕರೆದು ನಮಗೆ ಒಳ್ಳೆಯ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಕೋರಿದ್ದಾರೆ. ನಮಗೆ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ನೀವು ಗುಣಾತ್ಮಕವಾದ ಒಂದು ಶಿಕ್ಷಣವನ್ನು ಪಡೆದುಕೊಂಡು
ಒಂದು ಒಳ್ಳೆಯ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಗುರು ಹಿರಿಯರಿಗೆ ಒಳ್ಳೆಯ ಒಂದು ಯಶಸ್ಸು ತರಬೇಕು. ಈ ಸಂಸ್ಥೆ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನೀವು ಚೆನ್ನಾಗಿ ಓದಬೇಕು, ಒಳ್ಳೆಯ ಹೆಸರಾಗಬೇಕು. ಈ ಒಂದು ಹೆಸರು ಎಲ್ಲ ಚಾಂದ್ ಭಾಷೆಗಳಿಗೆ ಸಂತತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕರೆದು ನಮಗೆ ಒಂದು ಇದನ್ನು ಮಾಡೋದಕ್ಕೋಸ್ಕರ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೊಂದಿಸಿ ಒಂದು ಎರಡನ್ನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. Thank you so much, sir, for your those wonderful words. Next, I would like to invite Ali sir to speak few words. ಇಲ್ಲಿ ನೆರೆದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಇಲ್ಲಿ ಸೇರಿರುವಂತಹ ಏನು ರೈನ್ಬೋ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ಪ್ರಿಯ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಯ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹಾಗೂ ಈ ಒಂದು ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ರೈನ್ಬೋ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿಗಳು ಆಗಿರುವಂತಹ ಚಾಂದ್ ಭಾಷಾ ಸರ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ಈ ಒಂದು ರೈನ್ಬೋ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶಾರುಖ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರೇ, ನನ್ನ ಸಹಪಾಠಿಗಳೇ, ಶಿಕ್ಷಕ ವೃಂದದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿನ ನಾವು ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನ ಪ್ರತಿ ವರ್ಷವೂ ಸಹ ಭಾರತದಾದ್ಯಂತ ಆಚರಿಸ್ಕೊಂತ ಬರ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿರುವಂತಹ ವೃತ್ತಿ ಅಲ್ಲ. ಯಾಕಪ್ಪ ಅಂದ್ರೆ ಶಿಕ್ಷಕ ಅಂತಕ್ಕಂಥವನು ತನ್ನ ಎಲ್ಲಾ ಕಷ್ಟಗಳನ್ನ ಹಿಂದೆ ಇಟ್ಕೊಂಡು ಸಹ ತನ್ನಲ್ಲಿರುವ ಯಾವುದೇ ಕಷ್ಟ ಆಗಿರ್ಬೋದು, ನೋವನ್ನ ಹಿಂದೆ ಇಟ್ಕೊಂಡು ಯಾವತ್ತೂ ಕೂಡ ನಗ್ನಗ್ತಾ ವಿದ್ಯಾರ್ಥಿಗಳಿಗೆ ಮುಂದೆ ಬರೋದಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇರ್ತಾನೆ ಶಿಕ್ಷಕನಾದವನು. ಹಾಗಾಗಿ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿರುವಂತಹ ವೃತ್ತಿ ಅಲ್ಲ. ನೀವೆಲ್ಲರೂ ನೋಡ್ರಿ, ಯಾವುದೇ ರಾಜ್ಯದ ಅಥವಾ ಸಂಸ್ಥಾನದ ರಾಜನಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಪ್ರಧಾನ ಮಂತ್ರಿ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವರೆಲ್ಲ ಕೊಡುವಂತ ಗೌರವ ಕೇವಲ ಶಿಕ್ಷಕರಿಗೆ ಕೊಡುವಂತ ಗೌರವನ ಬೇರೆಯವರಿಗೆ ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಶಿಕ್ಷಕರಿರುವಂತಹ ಶಕ್ತಿ, ಅದು ಅವ್ರು ಕೊಡುವಂತ ಗೌರವ ಕೇವಲ ಶಿಕ್ಷಕರಿಗೆ. ಹಾಗಾಗಿ ನಾವು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ಪ್ರಪಂಚದಾದ್ಯಂತ ಅತಿ ಹೆಚ್ಚಾದ ಗೌರವ ಸಿಗುವಂತೂ ಕೇವಲ ಶಿಕ್ಷಕನಿಗೆ. ಹಾಗಾಗಿ ಶಿಕ್ಷಕ ಅಂತಕ್ಕಂಥದ್ದು, ಶಿಕ್ಷಕನು ಒಬ್ಬ ವಿದ್ಯಾರ್ಥಿಯನ್ನ ಉನ್ನತ ಸ್ಥಾನಕ್ಕೆ ಕೊಂಡಿರುವಂತಹ ಒಂದು ಶಕ್ತಿ ಇರೋದು ಕೇವಲ ಶಿಕ್ಷಕನಲ್ಲಿ ಮಾತ್ರ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಯಾವಾಗಲೂ ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅನ್ನೋ ಹಾಗೆ ನಾವು ಯಾವಾಗಲೂ ಕೂಡ ಗುರುವನ್ನ ಅನುಸರಿಸಬೇಕು. ಒಬ್ಬ ಗುರುವನ್ನ ಅನುಸರಿಸಿದಾಗ ಮಾತ್ರ ನಮಗೆ ಮುಂದೆ ಒಂದು ದಿನ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಯಾವಾಗಲೂ ಕೂಡ ಶಿಕ್ಷಕರನ್ನ ಗೌರವದಿಂದ ಕಾಣಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳೇ, ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಪೋಷಕರು ಕೂಡ ನಿಮ್ಮನ್ನ, ಈಗ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿಯೇ ಮೊದಲ ಗುರು, ಶಾಲೆಯೇ ಮೊದಲ, ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತೆ. ಯಾಕಂದ್ರೆ ನೀವು ಹುಟ್ಟಿದ ತಕ್ಷಣ 5 ವರ್ಷಗಳ ಕಾಲ ಮನೆಯಲ್ಲೇ ಕಲ್ತಿರ್ತೀರಾ. ಮನೆ ತಂದೆ ತಾಯಿಗಳು ನಿಮಗೆ ಮೊದಲ ಶಿಕ್ಷಕರಾಗುತ್ತಾರೆ. ಅದಾದ ನಂತರ ನಾವುಗಳು ನಿಮಗೆ ಶಿಕ್ಷಕರಾಗ್ತಾರೆ. ನಾನು ಸಹ ಒಬ್ಬ ಶಿಕ್ಷಕನಾಗಿ ಇರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಎಲ್ಲರೂ ಸಹ ಶಿಕ್ಷಕರಾಗಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಕನು ಆಗ್ಬೇಕಪ್ಪ ಅಂದ್ರೆ ಅವನಲ್ಲಿ ವಿಶೇಷವಾಗಿರುವಂತಹ ಮೌಲ್ಯಗಳು ಇರಬೇಕು ಒಬ್ಬ ಶಿಕ್ಷಕನಿಗೆ. ಎಲ್ಲರೂ ಕೂಡ ಪಾಠ ಮಾಡಕ್ ಆಗೋದಿಲ್ಲ, ಎಲ್ಲರೂ ಕೂಡ ವೇದಿಕೆಯ ಮೇಲೆ ನಿಂತ್ಕೊಂಡು ಮಾತಾಡಕ್ ಆಗೋದಿಲ್ಲ. ಅದಕ್ಕೆ ವಿಶೇಷವಾಗಿರುವಂತಹ ಕಲೆ ಇರಬೇಕಾಗುತ್ತೆ. ಅದು ಕಲೆ ಇದ್ದವನು ಮಾತ್ರ ಶಿಕ್ಷಕನಾಗಿರ್ತಾನಂತ ಹೇಳಕ್ ಬಯಸ್ತೇನೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಗೊತ್ತಿರಬೇಕು. ನಿಮ್ಗೆಲ್ರಿಗೂ ಕೂಡ ರಜನಿಕಾಂತ್ ಗೊತ್ತಿದೆ. ಎಷ್ಟು ಜನ ಗೊತ್ತಿದೆ? ಎಲ್ರಿಗೂ ಸಹ ಗೊತ್ತಿದೆ ಅಲ್ವಾ? ಗೊತ್ತಿದೆ ಅಲ್ವಾ?
ಕಡೆ ಲಾಸ್ಟ್ ಗರ್ಲ್ಸ್ ಅಮ್ಮ, PUC ಗರ್ಲ್ಸ್. ರಜನಿಕಾಂತ್ ಗೊತ್ತಿಲ್ಲ ಅಂದ್ರಮ್ಮ? ಈ ಕಡೆ ಬಾಯ್ಸ್ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಬಾಯ್ಸ್ ಗೊತ್ತಿದೆಯಲ್ವಾ ಫಿಲಿಂ ಸ್ಟಾರ್? ಹಾಗಾದ್ರೆ ರಜನಿಕಾಂತ್ಗೆ ತಮ್ಮಿಗೆ 74 ವರ್ಷ ಆಗಿದೆ ಅಂತ ಗೊತ್ತಿದೆಯಲ್ವಾ? ಅವ್ರಿಗೆ ಗೊತ್ತಿದೆಯಲ್ವಾ? ನನಗೆ ಆಲ್ರೆಡಿ ಏಜ್ ಆಗಿದೆ, 74 ವರ್ಷ ಆಗಿದೆ ಅಂತ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ರಜನಿಕಾಂತ್ ಅವ್ರಿಗೆ ಗೊತ್ತಿದೆಯಲ್ವಾ ನಾನು ಸ್ವಲ್ಪ ಡಾರ್ಕ್ ಇದ್ದೀನಿ ಅಂತ? ಗೊತ್ತಿದೆಯಲ್ವಾ? ಗೊತ್ತಿದೆ ರಜನಿಕಾಂತ್ ಅವರಿಗೆ ನಾನು ಡಾರ್ಕ್ ಇದ್ದೀನಿ ಅಂತ. ಹಾಗಾದ್ರೆ ರಜನಿಕಾಂತ್ ಅವ್ರಿಗೆ ಗೊತ್ತಿಲ್ವಾ ನನಗೆ ಬೋಲ್ಡ್ ತಲ್ಲಿದೆ ಅಂತ? ಗೊತ್ತಿದೆಯಲ್ವಾ ರಜನಿಕಾಂತ್ ಅವರಿಗೆ ಬೋಲ್ಡ್ ತಲ್ಲಿದೆ ಅಂತ? ಹಾಗಾದ್ರೆ ರಜನಿಕಾಂತ್ ಅವ್ರಿಗೆ ಗೊತ್ತಿಲ್ವಾ ನನಗೆ ಬಿಳಿ ಗಡ್ಡ ಇದೆ ಅಂತ? ಗೊತ್ತಿದೆಯಲ್ವಾ? ಅವ್ರಿಗೆ ಗೊತ್ತಿದೆ ಬಿಳಿ ಗಡ್ಡ ಇದೆ ನನಗಂತ. ಹಾಗಾದ್ರೂ ಕೂಡ ರಜನಿಕಾಂತ್ ಅವ್ರಿಗೆ ಇನ್ನೊಂದು ವಿಷಯನೂ ಗೊತ್ತು. ಏನು? ಮೇಕಪ್ ಮಾಡ್ಕೊಂಡು ವಿಗ್ ಹಾಕೊಂಡ್ಬಿಟ್ರೆ ನನಗಿಂತ ಸೂಪರ್ ಸ್ಟಾರ್ ಯಾರೂ ಇಲ್ಲ ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಒಂದು ತಿಳ್ಕೋಬೇಕು, ಡೋಂಟ್ ಫೋಕಸ್ ಆನ್ ವಾಟ್ ಯು ಡೋಂಟ್ ಹ್ಯಾವ್. ಡೋಂಟ್ ಫೋಕಸ್ ಆನ್ ಡೋಂಟ್ ಯು ಹ್ಯಾವ್. ನಿಮ್ಮ ಹತ್ರ ಇಲ್ದಿರೋದಕ್ಕೆ ಫೋಕಸ್ ಮಾಡ್ಬೇಡಿ. ನಿಮ್ಮ ಹತ್ರ ಇರುವಂತ ವಿಷಯಗಳ ಬಗ್ಗೆ ಫೋಕಸ್ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀರಾ. ಹಾಗಾಗಿ ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವ್ರ ತಂದೆ ಆ ವಿದ್ಯಾರ್ಥಿಗೆ ಕುಮಾರ ಅಂತ ಹೆಸರಿಟ್ಟಿರ್ತಾರೆ. ಆಲ್ರೆಡಿ ನೀವು ಕೇಳಿರ್ತೀರಾ ಈ ಒಂದು ಸ್ಟೋರಿನ, ಆದ್ರೂ ಕೂಡ ಈ ಸ್ಟೋರಿನ ರಿಪೀಟ್ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವ್ರ ತಂದೆ ಆ ಹುಡುಗನಿಗೆ ಕುಮಾರ ಅಂತ ಹೆಸರಿಟ್ಟಿರ್ತಾರೆ. ಬರೀ ಕುಮಾರ ಅಂತ ಇಟ್ಟಿರ್ತಾರೆ. ಅವ್ನು ಡೈಲಿ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಟೀಚರ್ಸ್ಗಳು ಕುಮಾರನ ಕರೀರು ಅಂದ್ರೆ ಹುಡುಗರೆಲ್ಲ ಗೇಲಿ ಮಾಡ್ತಾರೆ ಅವನಿಗೆ. ಏನಂತ? ಕಾಲಿ ಕುಮಾರ ಅಂತ. ಯಾಕಂದ್ರೆ ಅವನಿಗೆ ಮುಂದೆ ಹಿಂದೆ ಏನು ಇರೋದಿಲ್ಲ. ಗೇಲಿ ಮಾಡ್ತಿರ್ಬೇಕು, ಬಹಳ ಬೇಜಾರಾಗ್ತಿರುತ್ತೆ ಅವನಿಗೆ, ಆ ಹುಡುಗನಿಗೆ. ಬರೀ ನನಗೆ ಕಾಲಿ ಕುಮಾರ ಅಂತ. ಅವ್ರಿಗ ಸ್ವಲ್ಪ ಓದೋದ್ರಲ್ಲಿ ಪ್ರತಿಭಾವಂತ ಆಗಿರ್ತಾನೆ. ಹಾಗೆ ಡಿಗ್ರಿ ಮಾಡ್ತಾನೆ. BEd ಮಾಡ್ತಿರ್ಬೇಕಾದ್ರೆ ಒಂದು ಆರ್ಟಿಕಲ್ ನ ಬರ್ದಿರ್ತಾನೆ. ಏನ್ ಬರ್ದಿರ್ತಾನೆ? ಆರ್ಟಿಕಲ್. ಆ ಆರ್ಟಿಕಲ್ ಗೆ ಪ್ರೈಸ್ ಬಂದಿರುತ್ತೆ. ಇಡೀ ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ. ಆ ಫಸ್ಟ್ ಪ್ರೈಸ್ ಬಂದಾಗ ಅವ್ರಿಗೆ ಏನ್ ಮಾಡ್ತಾನೆ, ಒಬ್ರು ಸಾಹಿತಿಗಳು, ಜವರೇಗೌಡರು ಅಂತ ಸಾಹಿತಿಗಳಿದ್ದಾರೆ. ಆ ಸಾಹಿತಿಗಳ ಹತ್ರ ಹೋಗಿ ಆರ್ಟಿಕಲ್ ನ ತೋರಿಸ್ತಾರೆ. ಅವ್ರು ಜವರೇಗೌಡರು ನೋಡ್ತಾರೆ, ಆರ್ಟಿಕಲ್ ಚೆನ್ನಾಗಿ ಬರೆದಿದೆಯಪ್ಪ ಅಂತಾರೆ. ಲಾಸ್ಟ್ ಕೆಳಗೆ ನೋಡ್ತಾರೆ, ಕುಮಾರ, BEd ವಿದ್ಯಾರ್ಥಿ ಮತ್ತು ಕಾಲೇಜಿನ ಹೆಸರು ಯಾವ ಊರು, ಇಷ್ಟೇ ಇರುತ್ತೆ. ಅವಾಗ ಜವರೇಗೌಡರು ಹೇಳ್ತಾರೆ, ಏನಪ್ಪಾ ನಿನ್ನ ಹೆಸರು ಬರೀ ಕುಮಾರ ಅಂತಾನೆ ಇದೆಯಲ್ಲ ಅಂತ. ಅವಾಗ ಹೇಳ್ತಾನೆ, ಇಲ್ಲ ಸರ್, ನಮ್ಮಪ್ಪ ದಡ್ಡ, ಅನ್ಎಜುಕೇಟೆಡ್, ಏನು ಓದಿಲ್ಲ, ಹಳ್ಳಿಯಿಂದ ಇರೋದು, ಏನು ಇಟ್ಟಿಲ್ಲ ಇನ್ಶಿಯಲ್ಲು ಅಂದಾಗ ಅವ್ರು ಜವರೇಗೌಡರು ಹೇಳ್ತಾರೆ, ನೀನು ನಿಮ್ ತಂದೆ ಮೇಲೆ ಬ್ಲೇಮ್ ಮಾಡಬೇಡಪ್ಪ. ಅವ್ರು ನಿನಗೆ ಒಳ್ಳೇದೇ ಮಾಡಿದ್ದಾರೆ. ಹಿಂದೆ ಮುಂದೆ ಪ್ರಿಫಿಕ್ಸ್ ಸಫಿಕ್ಸ್ ಏನು ಬಿಟ್ಟಿಲ್ವಲ್ಲ, ಅದನ್ನ ನೀನ್ ಸಂಪಾದನೆ ಮಾಡಿಸ್ಕೊ. ಚೆನ್ನಾಗಿ ರಿಸರ್ಚ್ ಮಾಡಿ PhD ಮಾಡು, KS ಮಾಡು ಅಂತ ಹೇಳ್ತಾರೆ. ಅದರಿಂದ ಮೋಟಿವೇಶನ್ ಆದಂತಹ ವಿದ್ಯಾರ್ಥಿ ಏನ್ ಮಾಡ್ತಾನೆ, ರಿಸರ್ಚ್ ಮಾಡಿ PhD ಮಾಡ್ತಾನೆ. PhD ಮಾಡಿದ ತಕ್ಷಣ ಡಾಕ್ಟರ್ ಕುಮಾರ ಆಗ್ತಾನೆ. ಹಾಗೆ IAS ಮತ್ತೆ ಅಂತೇಳಿ ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ಆಸಕ್ತಿ ಹೊಂದಿ IAS ಮಾಡ್ತಾನೆ, IAS ಆಗ್ತಾನೆ. ಇವಾಗ ಡಾಕ್ಟರ್ ಕುಮಾರ IAS ಆಗಿದ್ದಾರೆ. ಹಾಗಾಗಿ ನಾವು ವಿದ್ಯಾರ್ಥಿಗಳು ಏನ್ ತಿಳ್ಕೋಬೇಕಪ್ಪ ಅಂದ್ರೆ, ತಂದೆ ತಾಯಂದ್ರು ನಮಗೆ ಬೈಕ್ ಕೊಟ್ಟಿಲ್ಲ, ಬ್ಯಾಗ್ ಕೊಡ್ಸಿಲ್ಲ, ಇನ್ನೊಂದು ಮತ್ತೊಂದು ಮಗದೊಂದು ಕೊಟ್ಟಿಲ್ಲ ಅಂತೇಳಿ ಯಾವತ್ತೂ ಕೂಡ, ಎಸ್ಪೆಷಲಿ ಫೋನ್ ಕೊಡ್ಸಿಲ್ಲ, ಕರೆಕ್ಟ್, ಅದು ಮೇನ್, ಫೋನ್ ಕೊಡ್ಸಿಲ್ಲ, ಬ್ಲೇಮ್ ಮಾಡೋ ಬದ್ಲಿ ನಮಗ್ ನಾವೇ ಬ್ರ್ಯಾಂಡ್ ಹಾಕ್ಬೇಕು. ಇದಕ್ ಬ್ರ್ಯಾಂಡಿಂಗ್ ಇನ್ನೊಂದು ಸ್ಟೋರಿ ಹೇಳ್ತೀನಿ ನೋಡ್ರಿ. ನಿಮಗೆ ಎಲ್ರಿಗೂ ಗೊತ್ತಿದೆ, ಕಾಡಿನ ಸಿಂಹ ಯಾರು? ಹುಲಿನಾ? ಸಿಂಹ ಅಲ್ವಾ? ಕಾಡಿನ ರಾಜ ಯಾರು? ಸಿಂಹ. ಕಾಡಿನ ರಾಜ ಯಾರು? ಸಿಂಹ. ಹಾಗಾದ್ರೆ ಆ ಸಿಂಹಕ್ಕೆ ಯಾರಾದ್ರೂ ಹೋಗಿ ಪಟ್ಟಾಭಿಷೇಕ ಮಾಡಿದಾರ, ನಿಮ್ದು ರಾಜ ಆಗು, ಕಾಡಿನ ರಾಜ ಆಗು ಅಂತ ಯಾರಾದ್ರೂ ಹೋಗಿ ಹೇಳಿದಾರ? ನೀವ್ ಯಾರಾದ್ರೂ ಹೋಗಿ ಹೇಳಿದ್ರ ನಿನ್ ಕಾಡಿನ ರಾಜ ಆಗಂತ ಯಾರಾದ್ರೂ ಹೇಳಿದ್ರ? ಇಲ್ಲ. ಅವನೇ ರಾಜ. ಯಾಕೆ ರಾಜ ಆಗಿದ್ದಾನೆ? ನಿಮ್ಗೆ ಗೊತ್ತಿದೆ, ಸಿಂಹ ಆನೆಯಷ್ಟು ದೊಡ್ಡದಾಗೂ ಇಲ್ಲ, ಗಾತ್ರದಲ್ಲೂ ಇಲ್ಲ, ಸೈಜಲ್ಲೂ ಇಲ್ಲ, ಅಷ್ಟು ಬಲನೂ ಇಲ್ಲ ಸಿಂಹಕ್ಕೆ. ಜಿರಾಫೆ ಅಷ್ಟು ಎತ್ತರನೂ ಇಲ್ಲ, ಕರೆಕ್ಟ್ ಅಲ್ವಾ? ಚಿರತೆಯಷ್ಟು ವೇಗನೂ ಇಲ್ಲ, ನರಿಯಷ್ಟು ಬುದ್ಧಿನೂ ಇಲ್ಲ ಸಿಂಹಕ್ಕೆ. ಹಾಗಾದ್ರೆ ಯಾಕೆ ಸಿಂಹ ಕಾಡಿನ ರಾಜ? ಯಾಕಂದ್ರೆ ನಾನ್ ರಾಜ ಅಂತ ತಾನೇ ಅನ್ಕೊಂಡ್ಬಿಟ್ಟಿದ್ದಾನೆ ಸಿಂಹ, ಕರೆಕ್ಟ್ ಅಲ್ವಾ? ಇಲ್ಲಿ ಯಾರು ರಾಜ ಮಾಡಕ್ ಆಗಲ್ಲ, ನಮಗ್ ನಾವೇ ರಾಜ ಆಗ್ಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿ ಯಾರು ನಮ್ಮನ್ನು ರಾಜ ಮಾಡಲ್ಲ, ನಮಗ್ ನಾವೇ ರಾಜ ಆಗ್ಬೇಕು. ಹಾಗಾಗಿ ಸಿಂಹ ಏನೋ ನನಗೆ ನಾನೇ ರಾಜ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾನೆ, ತನ್ನನ್ನು ತಾನೇ ಬ್ರಾಂಡ್ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ನೀವಾದ್ರೂ ಕೂಡ ವಿದ್ಯಾರ್ಥಿಗಳು ಕೊರಗ್ತಾರೆ, ಅವ್ರು ಟ್ಯಾಲೆಂಟ್ ಇದ್ದಾನೆ, ನಾನ್ ಟ್ಯಾಲೆಂಟ್ ಇಲ್ಲ, ಯಾರು ಕೊರಗಬಾರ್ದು. ಯು ಆರ್ ಎ ಗ್ರೇಟ್ ಪರ್ಸನ್ಸ್. ನೀವೆಲ್ಲ ಕರೆಕ್ಟ್ ಅಲ್ವಾ? ಯಾರಾದ್ರೂ ಇದ್ರ ನನ್ನ ಜಗತ್ತಲ್ಲಿ ನಾವು ತಿಳ್ಕೋಬೇಕು, ನನಗೆ ಯಾರು ಇಲ್ಲ, ಐ ಎ ಸ್ಪೆಷಲ್ ಪರ್ಸನ್. ನನ್ನಲ್ಲಿರುವಂತ ಸ್ಪೆಷಾಲಿಟಿ ಗುಣಗಳನ್ನ ಬಳಸ್ಕೋಬೇಕು ನಾನು. ಬಿಕಾಸ್ ಆಫ್ ನನಗೆ ನಾನೇ
ಯಾರು ಕೊಡುವಂತ ಅವಶ್ಯಕತೆ ಇಲ್ವಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ತಮ್ಮನ್ನು ತಾವೇ ಬ್ರ್ಯಾಂಡ್ ಆಗಿ ಮಾಡ್ಕೋಬೇಕು, ತಮ್ಮನ್ನು ತಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು, ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಸಕ್ಸಸ್ ಆಗ್ಬೇಕು. ಯಾರನ್ನು ಕೂಡ ಬ್ಲೇಮ್ ಮಾಡಕ್ ಹೋಗ್ಬಾರ್ದು. ಯಾವುದೇ ಪೋಷಕರಾಗಿರ್ಬೋದು, ಪೇರೆಂಟ್ಸ್ಗಳಿಗೆಲ್ಲ ನೀವೇನು ಬ್ಲೇಮ್ ಮಾಡ್ಬಾರ್ದು, ನನಗೆ ಅದು ಕೊಟ್ಟಿಲ್ಲ ಇದನ್ನು ಕೊಡ್ಸಿಲ್ಲ. ಎಲ್ಲ ತಂದೆ ತಾಯಿಗಳು ಅವ್ರದೇ ಆದಂತ ಕಷ್ಟಗಳಿರ್ತವೆ. ಯಾಕಂದ್ರೆ ಈಗ ನೀವೇ ನೋಡ್ತಿರ್ತೀರಾ, ಸಂತೆಗೆ ಹೋಗ್ತೀರಾ, ಬಸ್ ಸ್ಟ್ಯಾಂಡ್ ಹೋಗ್ತೀರಾ, ಹಲವಾರು ವಿದ್ಯಾರ್ಥಿಗಳು ಎಷ್ಟೋ ಜನ ಭಿಕ್ಷೆ ಬೇಡ್ತಿದ್ದಾರೆ. ಆ ರೀತಿಯಾದಂತ ಪರಿಸ್ಥಿತಿಯನ್ನ ನಿಮ್ಗೆ ತಂದಿಲ್ಲ. ನಿಮಗೆ ಒಳ್ಳೆ ಕ್ವಾಲಿಟಿ ಆಫ್ ದಿ ಎಜುಕೇಶನ್ ನ ಕೊಡ್ತಿದ್ದಾರೆ, ನಿಮಗೆ ಕೂತ್ಕೊಳ್ಳಕ್ ಬೆಂಚ್ ಕೊಟ್ಟಿದ್ದಾರೆ, ಫ್ಯಾನ್ ಇದೆ, ಲೈಟ್ ಇದೆ, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೊಟ್ಟಾಗ್ಲೂ ಕೂಡ ನೀವು ಸದುಪಯೋಗ ಪಡ್ಕೊಳ್ತಾ ಇದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಾಡ್ತಿರುವಂತ ನಿಜವಾದ ಮೋಸ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ತಂದೆ ತಾಯಿಗಳನ್ನ ಮೋಸ ಮಾಡುವಂದ್ರೆ ಏನ್ ಮಾಡ್ಬೇಕು? ನೀವು ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ ತಂದೆ ತಾಯಿಗಳು ಇನ್ನೊಬ್ರು ಮುಂದೆ ನನ್ನ ಮಗ ಓದ್ತಿದ್ದಾನೆ, ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ, ನನ್ನ ಮಗ ಟ್ಯಾಲೆಂಟ್ ಇದ್ದಾನೆ, ಇವನು ನನ್ನ ಮಗ ಎದೆ ತಕ್ಕೊಂಡು ಹೇಳ್ಬೇಕಪ್ಪ ಅಂದ್ರೆ ನೀವು ಓದ್ಬೇಕು. ಇನ್ನೊಬ್ಬರ ಮುಂದೆ ನಿಮ್ ತಂದೆ ತಾಯಿಗಳು ತಲೆ ತಗ್ಗಿಸುವಂತ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿಗಳು ತಲೆ ಎತ್ಕೊಂಡು ಅಡ್ಡಾಡ್ತಿರ್ಬೇಕು 4 ಜನರ ಮುಂದೆ. ನನ್ನ ಮಗ ಹೀಗಿದ್ದಾನಪ್ಪ, ಹೆಮ್ಮೆ ಪಡಬೇಕು. ಆ ರೀತಿ ಬದುಕಬೇಕು ವಿದ್ಯಾರ್ಥಿಗಳು. ಹಾಗಾಗಿ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ತಂದೆ ತಾಯಿಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಯಾರೇ ಆಗಲಿ, ನಾವ್ ಯಾವತ್ತೂ ಕೂಡ ಬೇರೆಯವರಿಗೆ ಗೌರವನ ಕೊಟ್ಟಾಗ ನಮಗೆ ಮುಂದೊಂದು ದಿನ ನಮಗೆ ಗೊತ್ತಿಲ್ಲದೆ ಆದ ಗೌರವ ನಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದೇ ವ್ಯಕ್ತಿಯನ್ನ ಕೆಳಮಟ್ಟದಲ್ಲಿ ನೋಡ್ಲೇಬಾರ್ದು. ಯಾವ ವ್ಯಕ್ತಿಯೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗಿರ್ಬಾರ್ದು. ಯಾಕಂದ್ರೆ ಇವತ್ತು ಟೀಮ್ ಮಾಡುವಂತ ವ್ಯಕ್ತಿ ದೇಶದ ಪ್ರಧಾನಿ ಆಗಿದ್ದಾರೆ ಈಗ ಮೋದಿ ಅವರು. ಹಾಗಾಗಿ ಯಾವ ಹುದ್ದೆಯೂ ಕೂಡ ಸಣ್ಣ ಹುದ್ದೆ ಅಲ್ಲ. ಆ ಹುದ್ದೆಗೆ ತಕ್ಕಂತೆ ಅದಕ್ಕೆ ಬೆಲೆ ಇಟ್ಟಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಯಾಕಂದ್ರೆ ಜನರೇಷನ್ ಚೇಂಜ್ ಆಗಿದೆ ಅಂತ ತಿಳ್ಕೋಬಾರ್ದು. ಜನರೇಷನ್ ಚೇಂಜ್ ಆದ್ರೆ ನಮ್ಮ ಮೂಲ ಚೇಂಜ್ ಆಗಲ್ಲ, ಕರೆಕ್ಟ್ ಅಲ್ವಾ? ನಮ್ಮ ಕುಟುಂಬದ ಮೂಲಗಳು ಚೇಂಜ್ ಆಗಲ್ಲ, ನಮ್ಮ ಸಂಸ್ಕೃತಿ ಅಂತಕ್ಕಂಥ ಚೇಂಜ್ ಆಗಲ್ಲ. ನಮ್ಮ ಮೂಲವನ್ನ ನಾವು ತಿಳ್ಕೋಬೇಕಾಗುತ್ತೆ. ನಮ್ಮ ತಂದೆ ತಾಯಿಗಳು ಯಾವ ರೀತಿ ಕಷ್ಟದಲ್ಲಿ ಬಂದಿದ್ದಾರೆ ಅಂತ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ಮಾತು ಹೇಳಕ್ ಪಡ್ತೀನಿ. ನಾವೇನಾದ್ರೂ ಶಿಕ್ಷಿಸ್ತಿರ್ಬೋದು ಅಥವಾ ನಿಮ್ಮನ್ನ ದಂಡಿಸ್ತೀವಿ ಅಂದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಮುಂದೆ ಏನಾದ್ರೂ ಸಾಧಿಸ್ತೀರಾ ಅಥವಾ ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕಷ್ಟೇ ನಾವು ದಂಡಿಸೋದು. ಇದಕ್ಕೊಂದು ಕಥೆ ಹೇಳ್ತೀನಿ ನೋಡ್ರಿ. ಏನಪ್ಪಾ ಅಂದ್ರೆ, ಈ ಒಂದು ದೊಡ್ಡ ನಗರದಲ್ಲಿ ಒಂದು ಮ್ಯೂಸಿಯಂ ಇರುತ್ತೆ. ಇಲ್ಲಿ ಒಂದು ದೊಡ್ಡ ನಗರ ಮೀನ್ಸ್ ಒಂದು ಸಿಟಿಯಲ್ಲಿ ಮ್ಯೂಸಿಯಂ ಇರುತ್ತೆ. ಆ ಮ್ಯೂಸಿಯಂ ಅಲ್ಲಿ ಒಂದು ಕೆಳಗ್ ನೆಲದ ಮೇಲೆ ಹಾಸಿರುವಂತ ಒಂದು ಟೇಲ್ಸ್, ಮತ್ತೆ ಅಲ್ಲಿ ಮ್ಯೂಸಿಯಂ ಅಲ್ಲಿ ಮೇಲೆ ಇಟ್ಟಿರುವಂತ ಒಂದು ಮೂರ್ತಿ ಮತ್ತೆ ಒಂದು ಟೇಲ್ಸ್ ಮಾತಾಡ್ಕೊಂತಾರೆ. ಏನ್ ಮಾತಾಡ್ಕೊಂತಾರೆ? ಟೇಲ್ಸ್ ಹೇಳುತ್ತೆ ಅಲ್ಲ, ಆ ಮೂರ್ತಿ ಹೇಳುತ್ತೆ. ಎರಡು ಕೂಡ ಕಲ್ಲಿನಿಂದನೇ ಮಾಡಿರೋದು. ಟೇಲ್ಸ್ ಕೂಡ ಕಲ್ಲಿನಿಂದ ಮಾಡಿದ್ದಾರೆ, ಮೂರ್ತಿಯನ್ನು ಕೂಡ ಕಲ್ಲಿನಿಂದನೇ ಮಾಡಿದ್ದಾರೆ. ಅವಾಗ ಟೇಲ್ಸ್ ಹೇಳುತ್ತೆ, ಅಲ್ಲ ನಾನು ನೀನು ಒಂದೇ ಕುಟುಂಬದವರು, ಒಂದೇ ಜಾಗದಿಂದ ಬಂದಿದ್ದೀವಿ, ಒಂದೇ ದೊಡ್ಡ ಕಲ್ಲಿನ ಭಾಗ ನಾವು. ಆದ್ರೆ ನಿನ್ನ ಜನಗಳು ಬರ್ತಾರೆ, ಹಲವಾರು ದೇಶದಿಂದ ಜನರು ಬರ್ತಾರೆ, ಪೂಜಿಸ್ತಾರೆ, ಹೂವಿನ ಹಾಕ್ತಾರೆ, ಎಲ್ಲಾ ಮಾಡ್ತಾರೆ. ಬಟ್ ನನ್ನನ್ನ ಎಲ್ಲರೂ ಕೂಡ ಕಾಲಲ್ಲಿ, ಚಪ್ಪಲಿಗಾಲಲ್ಲಿ, ಬೂಟ್ಗಾಲಲ್ಲಿ ತುಳ್ಕೊಂಡು ಹೋಗ್ತಾನೆ ಇರ್ತಾರಂತ. ಯಾರು? ಟೇಲ್ಸ್ ಕಲ್ಲ ಹೇಳುತ್ತೆ. ಅವಾಗ ಆ ಮೂರ್ತಿ ಹೇಳುತ್ತೆ, ನಿನಗೆ ನೆನ್ಪಿದ್ಯಾ ಅವತ್ತು ಶಿಲ್ಪಿ ಉಳಿಪೆಟ್ಟನ ಕೊಟ್ಟಾಗ ನೀನ್ ತಡ್ಕೊಳ್ಳಿಲ್ಲ, ನನಗೆ ಪೆಟ್ ಮೇಲೆ ಕೊಟ್ಟಾದ್ರೂ ಕೂಡ ನಾನು ತಡ್ಕೊಂಡಿರೋದಕ್ಕೆ ಇವತ್ತು ಸುಂದರವಾಗಿರುವಂತ ಮೂರ್ತಿ ಆಗಿದ್ದೀನಿ. ಹಾಗಾಗಿ ನನ್ನನ್ನ ಪೂಜಿಸ್ತಿದ್ದಾರೆ ಎಲ್ರು. ನೀನ್ ಅವತ್ತಿನ ದಿನ ನೋವನ್ನ ತಡ್ಕೊಳ್ಳಿಲ್ಲ, ಹಾಗಾಗಿ ಎಲ್ರು ಕೂಡ ನಿನ್ನ ತುಳ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರೋದೇನು? ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕನಾದವನು ದಂಡಿಸ್ತಿದ್ದಾನೆ, ಒಬ್ಬ ಶಿಕ್ಷಕನಾದವನು ಶಿಕ್ಷಿಸ್ತಿದ್ದಾನೆ, ಒಬ್ಬ ಶಿಕ್ಷಕನ ನಿಮಗೆ ಬೈತಿದ್ದಾನೆ ಅಂತ ಅರ್ಥ ಏನ್ ಗೊತ್ತಾ? ನಿಮ್ಮನ್ನ ಸುಂದರ ಮೂರ್ತಿಗಳನ್ನಾಗಿ ಮಾಡೋದಕ್ಕೆ ಮಾತ್ರ. ನೀವೇ ಡಿಸೈಡ್ ಮಾಡ್ಕೋಬೇಕು, ನೆಲದ ಮೇಲೆ ಆಗಿರುವಂತಹ ಟೇಲ್ಸ್ ಹಾಕ್ತಿರೋ ಅಥವಾ ಒಳ್ಳೆಯ ಮೂರ್ತಿ ಆಗ್ತಿರೋ ಅಂತಕ್ಕಂಥದ್ದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹಾಗೆ ಸಮಯದ ಅಭಾವ ಇರೋದ್ರಿಂದ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. Thank you, sir, so much. Thank you so much, sir, for those your wonderful words. Next, I would like to call Anis sir to speak few words.
ಇಂದಿನ ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಆತ್ಮೀಯ ಎಲ್ಲ ಅತಿಥಿ ಗಣ್ಯರೇ, ನನ್ನ ಸಹೋದ್ಯೋಗಿಗಳೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಆಚರಣೆ ಎಲ್ಲ ಗಣ್ಯ ವ್ಯಕ್ತಿಗಳು ಈ ದಿವಸದ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ದಿವಸದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದೇಶದ 2ನೇ ರಾಷ್ಟ್ರಪತಿಯಾಗಿ ಒಳ್ಳೆಯ ಹೆಸರು ಗಳಿಸಿರುವಂತಹ ದಿವಂಗತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರಿನ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಶಿಕ್ಷಕರ ದಿನಾಚರಣೆಯನ್ನಾಗಿ ನನ್ನ ಒಂದು ಜನ್ಮದಿನವನ್ನು ಆಚರಣೆ ಮಾಡಿ ಅಂತ ಸ್ವತಃ ಅವರೇ ಹೇಳಿದ್ರು. ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಸಮಾಜ ಏನಿದೆ, ಸಮಾಜದೊಳಗೆ ಇವತ್ತು ಉನ್ನತವಾಗಿರುವಂತಹ ಒಂದು ಹುದ್ದೆ ಇದೆ ಅಂದ್ರೆ ಅದು ಗುರುಗಳ ಹುದ್ದೆ ಅಂತೇಳಿ. ಆ ಗುರುಗಳ ಹುದ್ದೆ ಅಂದ್ರೆ ಒಂದು ಒಳ್ಳೆಯ ಒಂದು ಪ್ಲೇಸ್ ಇದೆ ಅಂತ ಹೇಳಿದ್ರೆ ಗುರುವಿನ ಸ್ಥಾನನೇ ಅತ್ಯಂತ ಪವಿತ್ರವಾಗಿರುವಂತಹ ಸ್ಥಾನ ಮತ್ತು ಉನ್ನತವಾಗಿರುವಂತಹ ಸ್ಥಾನ ಅಂತೇಳಿ. ಯಾಕಂದ್ರೆ ಒಂದ್ ಕಡೆ ಕಬೀರದಾಸರು ಹೇಳ್ತಾರೆ, ಗುರು ಗೋವಿಂದ ಗೋವು ಖಡೆ ಕಾಕೆ ನಾಗು ಪಾಯ್ ಬಲಿಹಾರಿ ಗುರು ಆಪನೆ ಜಿರು ಗೋವಿಂದ ದಿಯೋ ಬಂದ ಹೇಳ್ತಾರೆ. ಯಾಕಂದ್ರೆ ಗುರು ಮತ್ತು ಗೋವಿಂದ ಅಂದ್ರೆ ಗುರು ಮತ್ತು ದೇವರು ಒಂದೇ ಸಾರಿ ಪ್ರತ್ಯಕ್ಷರಾದ್ರೆ ಕಾಕೆ ನಾಗು ಪಾಯ್ ಪೈಲೆ ಕಿಸ್ಗೆ ಪೈರ್ಪಡು ಅಂದ್ರೆ ಮೊಟ್ಟ ಮೊದಲು ನಾನು ಯಾರ ಕಾಲಿ ಎರಗಲಿ ಅಂತೀವಿ. ಅವಾಗೆಲ್ಲ ಹೇಳ್ತಾರೆ ಬಲಿಹಾರಿ ಗುರು ಆಪನೆ ಜಿರು ಗೋವಿಂದ ದಿಯೋ ಬರ್ತಾಯಿ ಅಂದ್ರೆ ಗುರುವೇ ಆ ದೇವರ ಮಹತ್ವವನ್ನು ತಿಳಿಸ್ಕೊಟ್ಟಿರುವಂತಹ ಮತ್ತು ದೇವರ ಸನ್ನಿಧಿಗೆ ಸೇರುವಂತಹ ಮಾರ್ಗವನ್ನೇ ನೀನೇ ನನಗೆ ತೋರಿಸ್ಕೊಟ್ಟಿರುವಂತ, ಅದಕ್ಕೆ ಮೊಟ್ಟ ಮೊದಲು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನಂತರ ದೇವರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಕಬೀರದಾಸರು ಬಹಳಷ್ಟು ಒಳ್ಳೆಯ ಸಂತ ಕವಿಗಳು ಅವ್ರು ಹೇಳ್ತಾರೆ. ಆಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನೋಡಿ, ಎಂತ ಒಂದು ಉನ್ನತವಾದಂತ ಒಂದು ಉಕ್ತಿಯನ್ನ ಗುರುವಿನ ಸ್ಥಾನಕ್ಕೆ ಕೊಡಲಾಗಿದೆ. ಯಾಕಂತಂದ್ರೆ ಈಗ ಸಾರ್ ಕೂಡ ಹೇಳಿದ್ರೆ, ಈಗ ಗುರು ಹೇಗೆ ಅಂತ ಹೇಳಿದ್ರೆ ಒಬ್ಬ ಶಿಲ್ಪಿ ಇದ್ದ ಹಾಗೆ ಯಾವುದೇ ರೂಪ ಇರುವಂತ ವಿರೂಪ ಆಗಿರುವಂತ ಒಂದು ಕಲ್ಲನ್ನು ತಗೊಂಡ್ಬಿಟ್ಟು ಆ ಶಿಲ್ಪಿ ಕೈ ಕೊಟ್ರೆ ಶಿಲ್ಪಿ ತನ್ನಲ್ಲಿರುವಂತಹ ಒಂದು ಕಲೆಯಿಂದ ಆ ಒಂದು ಕಲ್ಲನ್ನ ಒಂದು ಸುಂದರವಾಗಿರುವಂತಹ ಮೂರ್ತಿಯನ್ನಾಗಿ ನಿರ್ಮಾಣ ಮಾಡಿ ಅದರ ಪ್ರದರ್ಶನವನ್ನು ಮಾಡಿ ತೋರಿಸ್ತಾನೆ. ಹಾಗೆ ಒಬ್ಬ ಉತ್ತಮ ಶಿಕ್ಷಕ ತನ್ನಲ್ಲಿರುವಂತಹ ಒಂದು ವಿದ್ವತ್ತು ಏನಿದೆ, ಆ ವಿದ್ವತ್ತಿನಿಂದ ಮಕ್ಕಳು ಎಷ್ಟೇ ದೊಡ್ಡದಾಗಿರ್ಲಿ ಅವ್ರನ್ನ ತಿದ್ದಿ ಯಾವುದೇ ರೀತಿಯ ಭೇದ ಇಲ್ಲದೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಒಂದು ಸಮಾಜದಲ್ಲಿ ಒಂದು ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಈಗ ಟೀಚರ್ ಅನ್ನುವಂಥ ಒಂದು ವರ್ಡ್ಸ್ ಅಲ್ಲಿ ಇರುವಂತ ಒಂದು ಇದನ್ನ ನಾನು ಹೇಳ್ತಾ ಹೋಗ್ತಿದ್ದೀನಿ. ಟಿ ಸ್ಟ್ಯಾಂಡ್ ಫಾರ್ ಟಾಲರೆನ್ಸ್. ಟಾಲರೆನ್ಸ್ ಅಂತ ಹೇಳಿದ್ರೆ ಇದೆ ಸಹನಶೀಲತೆ ಅಂತೀವಿ. ಒಬ್ಬ ಶಿಕ್ಷಕನಲ್ಲಿ ಆ ಸಹನಶೀಲತೆ ಇದ್ದದಕ್ಕೋಸ್ಕರ ಎಷ್ಟೇ ತಟ್ಟಿದ್ರು ಕೂಡ ಮಕ್ಕಳು ತನ್ನ ಸಹನ ಶಕ್ತಿಯಿಂದ ಆ ಮಗುವಿಗೆ ತಿದ್ದಿ ಅಕ್ಷರಾಭ್ಯಾಸ ಮತ್ತು ಓದುವಂತಹ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಒಬ್ಬ ಶಿಕ್ಷಕ ಮಾಡ್ತಾರೆ. ಅದಕ್ಕೆ ಟಿ ಸ್ಟ್ಯಾಂಡ್ ಫಾರ್ ಟಾಲರೆನ್ಸ್ ಅಂತ ಹೇಳಿ. ನೆಕ್ಸ್ಟ್ ಎಕ್ಸಲೆನ್ಸ್. ಇ ಸ್ಟ್ಯಾಂಡ್ ಫಾರ್ ಎಕ್ಸಲೆನ್ಸ್. ಎಕ್ಸಲೆನ್ಸ್ ಅಂತ ಹೇಳಿದ್ರೆ ಶ್ರೇಷ್ಠತೆ. ಯಾಕಂದ್ರೆ ಈ ಸಮಾಜದೊಳಗೆ ಶ್ರೇಷ್ಠವಾಗಿರುವಂತ ಒಂದು ಸ್ಥಾನ ಇದೆ ಅಂದ್ರೆ ಗುರುವಿಗೆ, ಅದಕ್ಕೋಸ್ಕರ ಇ ಸ್ಟ್ಯಾಂಡ್ ಫಾರ್ ಎಕ್ಸಲೆನ್ಸ್, ದಟ್ ಇಸ್ ಶ್ರೇಷ್ಠತೆ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಎ ಬಂದ್ಬಿಟ್ಟು ಎ ಸ್ಟ್ಯಾಂಡ್ ಫಾರ್ ಅಡ್ಮಿರೇಬಲ್. ಅಡ್ಮಿರೇಬಲ್ ಅಂದ್ರೆ ಪ್ರಶಂಸನೀಯ, ಅಂದ್ರೆ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಂತ ವ್ಯಕ್ತಿ ಅಂತ ಹೇಳಿದ್ರೆ ಶಿಕ್ಷಕ. ನಂತರ ಸಿ ಸ್ಟ್ಯಾಂಡ್ ಫಾರ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದ್ರೆ ಸ್ವಭಾವ, ಒಳ್ಳೆಯ ಗುಣ. ಆಮೇಲೆ ಬಿಹೇವಿಯರ್ ಅಂತ ನಾವು ಹೇಳ್ತೀವಿ. ಮಕ್ಕಳಲ್ಲಿ ಒಳ್ಳೆಯ ಬಿಹೇವಿಯರ್, ಒಳ್ಳೆಯ ಒಂದು ಚಾರಿತ್ರ್ಯವನ್ನ ನಿರ್ಮಾಣ ಮಾಡುವಂತ ಮಹತ್ ಕಾರ್ಯ ಇವತ್ತು ಮಾಡ್ತಾ ಇರುವಂತದ್ದು ಶಿಕ್ಷಕರು. ಅದಕ್ಕೆ ಸಿ ಸ್ಟ್ಯಾಂಡ್ ಫಾರ್ ಕ್ಯಾರೆಕ್ಟರ್ ಅಂಡ್ ಹೆಚ್ ಸ್ಟ್ಯಾಂಡ್ ಫಾರ್ ಹಾನೆಸ್ಟ್. ಅಂದ್ರೆ ಮಕ್ಕಳಲ್ಲಿ ಕೂಡ ಪ್ರಾಮಾಣಿಕತೆ ಅಂದ್ರೆ ಏನು, ಪ್ರಾಮಾಣಿಕ ವಿದ್ಯಾರ್ಥಿಯಾಗಿ ನೀವೇನೇನು ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ಶಿಕ್ಷಕರು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದೇ ನೆಕ್ಸ್ಟ್ ಇ ಸ್ಟ್ಯಾಂಡ್ ಫಾರ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂತ ಹೇಳಿದ್ರೆ ಸಮಾನತೆ. ಅಂದ್ರೆ ಇಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಯಾವುದೇ ಧರ್ಮದವರು ಇರ್ಬೋದು ಅಥವಾ ಯಾವುದೇ ಜಾತಿಯಲ್ಲಿರ್ಬೋದು, ಎಲ್ಲರಿಗೂ ಆಲ್ ಆರ್ ಈಕ್ವಲ್ ಇನ್ ಐಸ್ ಆಫ್ ಗಾಡ್ ಅಂತ ವಿವೇಕಾನಂದನೇ ಹೇಳಿದ್ದಾರೆ. ಅದೇ ತರ ಇವರು ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಮಾನತೆಯನ್ನು ತೋರಿಸಿ ಸಮಾನವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಕೊಡುವಂತ
ಕೆಲಸ ಇವತ್ತು ಶಿಕ್ಷಕರು ಮಾಡ್ತಾರೆ. ನೆಕ್ಸ್ಟ್ ಆರ್ ಸ್ಟ್ಯಾಂಡ್ ಫಾರ್ ರಿಕ್ರಿಯೇಷನ್. ರಿಕ್ರಿಯೇಷನ್ ಅಂದ್ರೆ ಮನೋರಂಜನೆ. ಮಕ್ಕಳಿಗೆ ಪಾಠ ಮಾಡೋ ಸಂದರ್ಭದಲ್ಲಿ ಒಳ್ಳೆಯ ಮನೋರಂಜನೆಯನ್ನ ಹೇಳ್ತಾ ಒಂದು ಒಳ್ಳೆಯ ಕಲೆಗಳನ್ನು ಅವರಲ್ಲಿ ಹುಟ್ಟಿಸುವಂತಹ ಒಂದು ಕೆಲಸ ಇವತ್ತು ಮಾಡ್ತಿದ್ದಾರೆ ಅಂದ್ರೆ ಶಿಕ್ಷಕರು ಮಾಡ್ತಾರೆ. ಇದು ಟೀಚರ್ ಅಂತೇಳಿ ಟಿ ಇಂದ ಆರ್ ವರೆಗೆ ಏನಿದೆ ಅದನ್ನ ನಿಮಗೆ ನಾನು ಹೇಳಿದ್ದೀನಿ ಕೂಡ. ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಮಾತಾಡ್ತಾರೆ, ನಾನು ರಾಷ್ಟ್ರಪತಿಯಾಗಿ ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡ್ರು ಕೂಡ ನನಗೆ ಇವತ್ತು ಶಿಕ್ಷಕ ಹುದ್ದೆಗೆ ಬಹಳಷ್ಟು ನನಗೆ ಗೌರವ ಕಾಣಿಸ್ತಾ ಇದೆ. ಯಾಕಂತೇಳಿದ್ರೆ ರಾಷ್ಟ್ರಪತಿ ಅಂದ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಏನು ಶಕ್ತಿ ಅಂದ್ರೆ ಒಳ್ಳೆಯ ಸಾಹುಕಾರರು ಅಥವಾ ಶ್ರೀಮಂತರು ಅಥವಾ ರಾಜಕೀಯದಲ್ಲಿ ಇದ್ದವರು ಅಷ್ಟೇ ಹೋಗಿ ಭೇಟಿ ಮಾಡಕ್ಕೆ ಸಾಧ್ಯ. ಸಾಮಾನ್ಯ ವ್ಯಕ್ತಿಗಳು ಹೋಗಿ ಅಲ್ಲಿ ಭೇಟಿ ಮಾಡಕ್ಕೆ ಆಗೋದಿಲ್ಲ. ಆದ್ರೆ ಶಿಕ್ಷಕರು ಇದೇ ಇದ್ದೂರಲ್ಲೇ ಇರ್ತಾರೆ, ಎಲ್ಲೋ ಹೋದ್ರು ಕೂಡ ಎಲ್ಲರೂ ಶಿಕ್ಷಕರನ್ನ ಸುಲಭವಾಗಿ ಕಾಣಬಹುದು. ಸೊ ಅದಕ್ಕೋಸ್ಕರ ಅವ್ರು ಹೇಳಿದಂತೆ ಏನು ನಾನು ಈ ಒಂದು ಹುದ್ದೆಗೆ ಬಂದಿದ್ದು ಕೂಡ ನನಗೆ ಒಳ್ಳೆಯ ಶಿಕ್ಷಕರು ಏನು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಆ ಒಂದು ಪ್ರಭಾವದಿಂದಾಗಿ ಆ ಒಂದು ಶಕ್ತಿಯಿಂದಾಗಿ ನಾನು ಇವತ್ತು ರಾಷ್ಟ್ರಪತಿಯ ಹುದ್ದೆಯನ್ನು ನಾನು ಅಲಂಕರಿಸಿದ್ದೀನಿ. ಅದಕ್ಕೋಸ್ಕರ ಯಾರೇ ಆಗಿರಲಿ ನಮ್ಮ ಸಮಾಜದೊಳಗೆ ಶಿಕ್ಷಕರಿಗೆ ಹೆಚ್ಚಿನ ಗೌರವವನ್ನು ಕೊಡ್ಬೇಕಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನ ನಾವು ತುಂಬಾ ಸಂಭ್ರಮ ಸಡಗರದಿಂದ ಭಾರತದ ಮೂಲೆ ಮೂಲೆಗಳಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. Thank you so much, sir. ಅಧ್ಯಕ್ಷರಾಗಿರ್ತಕ್ಕಂಥ ಶಾರುಖ್ ಸರ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಚಾಂದ್ಬಾಸ್ ಸರ್ ಅವರೇ ಮತ್ತು ಶೈಕ್ಷಣಿಕ ಆಡಳಿತ ನಿರ್ವಹಣೆ ಅಧಿಕಾರಿಗಳಾಗಿರ್ತಕ್ಕಂಥ ಅಜಿತ್ ಸರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಗಣ್ಯಮಾನ್ಯರೇ ಮತ್ತು ನಮ್ಮ ಆತ್ಮೀಯ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ಮೊಹಮ್ಮದ್ ಶಫಿ ಸರ್ ಅವರೇ ಮತ್ತು ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಅನೀಫ್ ಸರ್ ಅವರೇ ಮತ್ತು ನನ್ನ ಮುದ್ದು ಮಕ್ಕಳೇ ಮತ್ತು ಕಾಲೇಜು ವಿದ್ಯಾರ್ಥಿಗಳೇ ಮತ್ತು ಉಪನ್ಯಾಸಕ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಶಿಕ್ಷಕ ದಿನಾಚರಣೆಯನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಸದಾ ಗುರುವೇ ನಮಃ ಅಂತ ಕರಿತೀವಿ. ಗುರುಗಳ ಒಂದು ಕೃಪೆ ಎನ್ನುವಂಥದ್ದು ಯಾವಾಗಲೂ ಕೂಡ ಇರುವಂಥದ್ದು. ಅದು ಎಷ್ಟು ಜನಕ್ಕೆ ಅದು ಅದೃಷ್ಟ ಸಿಗುತ್ತೋ ಗೊತ್ತಿಲ್ಲ, ವೇಸ್ಟ್ ಆಗುವಂಥದ್ದು. ನಾವು ಪ್ರಯತ್ನ ಮಾಡ್ತೀವಿ, ನಮ್ಮ ಋಣ ಏನಿರ್ತದೆ ಅದು ನಮ್ಮನ್ನು ಕರ್ಕೊಂಡು ಹೋಗ್ತದೆ. ನಾನು ಕನ್ನಡ ಬೇಸ್ ಆಗ್ಬೇಕಂದ್ರೂ ಕೂಡ ನನ್ನ ಗುರುಗಳು ಡಾಕ್ಟರ್ KV ತಿರುಪಾಲಯ್ಯ ಅಂತಿದ್ರು. ಅವ್ರು ಏನಾದ್ರೂ ಅವತ್ತು ನನಗೆ ಯಾವ ಕನ್ನಡ ಸಬ್ಜೆಕ್ಟ್ ನನಗೆ ಕೊಡದೆ ಹೋಗಿದ್ರೆ ನಾನು ಕನ್ನಡ ಬೇಸ್ಟ್ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಟೈಮ್ ಮುಗಿದೋಗಿರುತ್ತೆ. ಅವಾಗೆಲ್ಲ ಈ ಗೋರ್ಮೆಂಟಲ್ಲಿ ಏನಿರಲಿಲ್ಲ. ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ 2001-2ರಲ್ಲಿ ಸಂದರ್ಭದಲ್ಲಿ ಅವ್ರನ್ನ ಕಾಡಿ ಬೇಡಿ ನಾನು ಅವ್ರು ಪರ್ಸನಲ್ ಆಗಿ ಭೇಟಿಯಾಗಿ ಸರ್ ನನಗೆ ಆಫ್ರಿಕಾನ ಮಾಡಬೇಕು, ನಿಮ್ಮಂಗೆ ನಾನು ಬೇಸ್ಟ್ ಆಗ್ಬೇಕಂತ ಭಾಳ ಪ್ರಯತ್ನ ಮಾಡಿದೆ. ಅವರು ಅಲ್ಲಿಂದ ಗುಲ್ಬರ್ಗ ಯೂನಿವರ್ಸಿಟಿಗೆ ಒಂದು ಸ್ವಲ್ಪ ಲೆಟ್ರ್ ಬರೆದ್ರು. ಅವರು ನಮ್ಮ ವಿದ್ಯಾರ್ಥಿಗೆ ನೀವು ಇದು BA ಆಫ್ರಿಕನ್ ಕನ್ನಡ ಅವಕಾಶ ಮಾಡಿದ್ರು, KHS ಅಂತ ಅವಾಗ ಕಾಂಬಿನೇಷನ್ ಕನ್ನಡ, ಹಿಸ್ಟ್ರಿ, ಸೋಸಿಯಾಲಜಿ. ಅದು ಟೈಮ್ ಮುಗಿದಾಗ್ಬಿಟ್ಟಿತ್ತು, ನಮಗೆ ಮಾಹಿತಿ ಗೊತ್ತಾಗಲಿಲ್ಲ. ಕಾಲೇಜಿಗೆ ಬಂದಾಗ ಇಲ್ಲ ಟೈಮ್ ಮುಗಿದಾಯ್ತು ಅಂತ ಹೇಳಿದ್ರು. ಮತ್ತೆ ನಾನು ಅವ್ರ ಹತ್ರ ಹೋಗಿ, ಯಾಕಂದ್ರೆ PUC ಕೂಡ ಅಲ್ಲೇ ಓದಿದ್ದೆ ವಿಷಯಕಲ್ನ. ಈಗ ಭಾಳ ಮೆಚ್ಚಿನ ಗುರುಗಳಿದ್ರು. ನನಗೆ ಹಿಂಗಾರು ಮಾಡಿ ಸರ್ ಅಂತ ವೈಯಕ್ತಿಕ ಒಂದು ಇಂಡಿವಿಜುವಲ್ ಅವರೇ ಲೆಟ್ರ್ ಬರೆದು ಗುಲ್ಬರ್ಗ ಯೂನಿವರ್ಸಿಟಿಗೆ ಪೋಸ್ಟ್ ಮಾಡ್ಯಾರ, ರಿಜಿಸ್ಟರ್ ಪೋಸ್ಟು. ಮತ್ತು ಅದಕ್ಕೆಲ್ಲ ಪ್ರಿನ್ಸಿಪಲ್ ಅಟೆಸ್ಟೆಡ್ ಮತ್ತು ಅಲ್ಲಿ ಆಮೇಲೆ ವಿಷಯಕಲ್ ಆಡಳಿತಾಧಿಕಾರಿಗಳು ಅಂತ ಇರ್ತಾರೆ ಅವರು. ಅದೆಲ್ಲ ಮಾಡಿದ್ಮೇಲೆ ಅದು ಒಂದು 15 ದಿನ ಆದಮೇಲೆ ಲೆಟ್ರ್ ಬಂತು. ಒಳ್ಳೆ ಆಫ್ರಿಕನ್ ಕನ್ನಡಕ್ಕೆ ಅವಕಾಶ ಕೊಟ್ಟರು. ಅವ್ರು ಯಾವತ್ತೇನಾದ್ರು ಮಾಡದೆ ಹೋಗಿದ್ರೆ ನಾನಿವತ್ತು ಕನ್ನಡ ಬೇಸ್ಟ್ ಆಗ್ಲಿಕ್ಕೆ ಆಗ್ತಿಲ್ಲ. ಆ ಗುರುಗಳ ಒಂದು ಆ ಜ್ಞಾನದ ಒಂದು ಬುದ್ಧಿ ನನ್ನ ಮೇಲೆ ಆ ಋಣ ಇದೆ. ಅವರು ಮಾಡಿದಂಥ ಒಂದು ಕೃಪೆಯಿಂದ ನಾನು ಇವತ್ತು ನಮ್ಮ ಕುಟುಂಬ ನಾವು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಈ ಸಂದರ್ಭದಲ್ಲಿ ಅವ್ರು ನಾನು ಯಾವಾಗ ನೆನೆಸ್ತೀನಿ. ಯಾಕಂದರೆ ಅವ್ರು ಮಾತು ಹೇಳ್ತೀನಿ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಏನಪ್ಪ ಅಂತಂದರೆ ಹರಮುನಿದರೆ ಗುರು ಕಾಯುವನು ಅಂತ. ಸಾಕ್ಷಾತ್ ಶಿವ ಬಂದು ನಮ್ಮನ್ನು ಏನಾದ್ರು ಬೆನ್ನತ್ತಿ ಬಂದು ನಮ್ಮ ಪಾಪ ಕರ್ಮಗಳನ್ನು ಏನು ಕರೀಲಿಕ್ಕೆ ತ್ರಿಶೂಲ್ ಹಿಡ್ಕೊಂಡು ಬಂದು ನಮ್ಮ ಬೆನ್ನಟ್ಟಿ ಬಂದು ನಮ್ಮ ಸಾಯಲಿಕ್ಕೆ ಬಂದರೆ ಸೀದಾ ಗುರುಗಳ ಹತ್ರ ಓಡಿ ಬಂದರೆ ಗುರುಗಳು ನಮ್ಮನ್ನು ಕಾಪಾಡ್ತಾರಂತೆ. ಅಷ್ಟು ಶಕ್ತಿ ಇರುವಂಥ ದೇವರು ಅಂದರೆ ಗುರುಗಳಂತೆ. ಆದರೆ ಗುರುಗಳಿಗೆ ಏನಾದ್ರು ಸಿಟ್ಟು ಬಂದರೆ ಸಾಕ್ಷಾತ್ ಶಿವ ಬಂದರೂ ಕೂಡ ನಮ್ಮನ್ನು ಕಾಪಾಡೋಕ್ಕಾಗಲಿಲ್ಲಂತೆ. ಹಾಗಾಗಿ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಕರಿತೀವಿ. ನೀವೇನು ಗುಲಾಮರಾಗೋದೇನು ಬೇಡ, ಗುರುಗಳು ಹೇಳಿದ್ರು ಚೆನ್ನಾಗಿ ಕೇಳಿಸ್ಕೊಂಡು ಒಂದಿಷ್ಟು
ನೀವೇನಿಲ್ಲ 3 ನೆನಪಿಟ್ಕೊಂಡ್ಬಿಡ್ರಿ ಸಾಕಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಈಗ ನೋಡಿ ನಿಮ್ಮಮ್ಮ ಎಲ್ಲೋ ಹೊಲದಲ್ಲಿ ಇರ್ತಾರೆ, ಎಲ್ಲೋ ಯಾವ್ದೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ. ನಿಮಗೆ ಮಾತ್ರ ಇಷ್ಟು ಚೆನ್ನಾಗಿರುವಂತ ಬಟ್ಟೆ ಎಲ್ಲ ಬೇಕಾದ ಸೌಲಭ್ಯ ಕೊಟ್ಟಿದ್ದ ಸಂಸ್ಥೆಗಳಲ್ಲಿ ಸೇರಿಸಿರ್ತಾರೆ. ಅವ್ರಿಗೆ ಬೆಳಗ್ಗೆ ನಿಮ್ಮಪ್ಪ ಎಲ್ಲೋ ಕೆಲಸ ಮಾಡ್ತಿರ್ತಾನೆ, ಎಲ್ಲೋ ಮದ್ದೊಡ್ತಿರ್ತಾನೆ, ಸ್ವತವಾಗ್ತಿರ್ತಾನೆ, ಅಮ್ಮ ಎಲ್ಲೋ ಕಳೆ ತೆಗಿತಿರ್ತಾಳೆ. ಅವ್ರ ಶ್ರಮ ಸಾರ್ಥಕ ಆಗ್ಬೇಕಂತಂದ್ರೆ ನಾವು ಚೆನ್ನಾಗಿ ಓದ್ಬೇಕಷ್ಟೇ. ಎಷ್ಟು ಜನಕ್ಕೆ ಇಷ್ಟು ಅವಕಾಶ ಸಿಗುತ್ತಿಲ್ಲ ಗೊತ್ತಿಲ್ಲ. ಇರುವಂತ ಅವಕಾಶವನ್ನು ನಾವು ಸರಿಯಾಗಿ ಬಳಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಹೀಗೆ ಈ ತರ ವೇದಿಕೆ ಮೇಲೆ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಅದರಲ್ಲಿ ವಿಶೇಷವಾಗಿ SLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿದೆ ಬ್ಯಾಚು. ಚೆನ್ನಾಗಿ ವರ್ಕ್ ಮಾಡಿದಾಗ ಕಂಪ್ನಿಯಲ್ಲಿ ಗ್ಲೋಬಲ್ ಅನ್ನುವಂಥ ರೈಮ್ ಸಂಸ್ಥೆ ಈ ರೈಮ್ ಒಂದು ಪದವಿ ಪೂರ್ವ ಕಾಲೇಜು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲ. ಅದನ್ನು ನೀವೆಲ್ಲರೂ ನೆನಸು ಮಾಡ್ರಿ. ಆಗಾದ ಮಾತ್ರ ಇಂಥ ಕಾರ್ಯಕ್ರಮಗಳು ಸಾರ್ ಅವರ ಶ್ರಮ ಎಲ್ಲರೂ ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಂತ ಎಲ್ಲ ಮಾನ್ಯರಿಗೆ ನಮಸ್ಕರಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Respected dignitaries, respected teacher, and my dear students, good afternoon to all of you. First of all, I wish you happy Teachers' Day also. So, the birthday of Dr. Sarvepalli Radhakrishnan we are celebrating as a Teachers' Day. Dr. Sarvepalli Radhakrishnan was born on 18 September 1888, September 5th. His parents were Veeraswamy and his father was Veeraswamy and his mother was Seethamma. He was born in Tirupalli, which is in Tamil Nadu also. So, Dr. Sarvepalli Radhakrishnan was the first Vice President of India, second President of India. Dr. Sarvepalli Radhakrishnan was a great humanism, a great philosopher. Philosophy was his favorite subject when he was a student. So, he would become the professor of philosophy. And he worked as a Vice Chancellor in Madras University also. So, Dr. Sarvepalli Radhakrishnan, when he was working as a professor in Mysore University, when he was transferred from Mysore University to other university, his students were pulling him from Mysore University to railway station in cart also. The cart which was guarded, decorated by garlands. What it shows? It shows the relationship between the teachers and the students. So, actually teachers, we are poor people because we are not the sons of Lakshmi to earn more money. We can earn more knowledge because we are the sons of Saraswati. But knowledge is very, very important in every step of our life also. So, then some students, some parents, they are going to collect a lot of money, lot of gold, lot of lands for their futures. Instead of collecting or instead of preserving and reserving the property to their children, we have to turn our children as a property by giving a good quality education also. So, I will conclude my speeches. That is, ವಿದ್ಯೆ ಒಂದು ಸಾಗರ, ಈಜಲು ಬಲು ಬೇಸರ, ಈಜಿ ದಡ ಸೇರಿದ ಮೇಲೆ ಆನಂದ ಸಾಗರ. ಥ್ಯಾಂಕ್ ಯು. Thank you, sir. Felicitating our guest, we are to stand forward and facilitate our special guests with a shawl and garland as a small token of our immense gratitude. First, we would like to welcome Mr. Gangadharaya sir, our retired headmaster. Sir, your dedication has inspired countless students and colleagues. We are so grateful for your years of service.
India. Teachers' Day is the best way for students to express love and respect for their teachers. Teachers, they are the source of knowledge and wisdom. Teachers teach us good manners and make our future bright. Teachers are our real heroes and best friends. We are thankful and grateful for all your efforts today and every day. Thank you teachers for your hard work. Thank you. ನನ್ನ ಹೆಸರು ಕೃಷ್ಣ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಶಿಕ್ಷಕ ವರ್ಗದವರಿಗೂ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನನ್ನ ಸಹಪಾಠಿಗಳಿಗೆ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಪ್ರತಿ ವ್ಯಕ್ತಿಯು ತಮ್ಮ ಜೀವನದಲ್ಲಿ ತಂದೆ ತಾಯಿಯು ನಂತರದ ಸ್ಥಾನವನ್ನು ಗುರುವಿಗೆ ನೀಡುತ್ತಾರೆ. ಶಿಕ್ಷಣ ಮೂಲಾರ್ಥವನ್ನು ತಿಳಿಸಿ ಪ್ರತಿ ವ್ಯಕ್ತಿಯು ಬದುಕನ್ನು ಬೆಳಗುವವರು ಶಿಕ್ಷಕರಾಗಿರುವಂತ ಇಡೀ ಪ್ರಪಂಚವೇ ಇದರನ್ನು ಅಗ್ರಸ್ಥಾನದಲ್ಲಿಟ್ಟು ಪೂಜಿಸುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಇದು ಆದಿಶಂಕರ ರಚಿಸಿದ ಶ್ಲೋಕ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಈ ಲೋಕದ ಸೃಷ್ಟಿಕರ್ತ ಗುರು. ಆ ಮಹಾನ್ ಗುರುವಿಗೆ ನಮನ ಎನ್ನುವುದರ ಮೂಲಕ ಇಡೀ ಲೋಕವೇ ಗುರುವಿಗೆ ತಲೆಬಾಗುತ್ತದೆ. ಪ್ರತಿ ವ್ಯಕ್ತಿಯು ಬದುಕಿನ ದೀಪವಾಗಿರುವ ಶಿಕ್ಷಕರಿಗೂ ಸಹ ಒಂದು ದಿನವನ್ನು ಮೀಸಲಿಡಲಾಗಿದೆ. ಅದುವೇ ಸೆಪ್ಟೆಂಬರ್ 5. ಈ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಇಡೀ ದೇಶವೇ ಆಚರಿಸುತ್ತದೆ. ಆ ದಿನ ಅವರು ಶಿಕ್ಷಕರ ನೆನೆದು ಸಣ್ಣದೊಂದು ಧನ್ಯವಾದ ಹೇಳುತ್ತಾರೆ. ಶಿಕ್ಷಕರ ದಿನಾಚರಣೆಯನ್ನು ವಿವಿಧ ದೇಶಗಳಲ್ಲಿ ಬೇರೆ ಬೇರೆ ದಿನಾಂಕದಂದು ಆಚರಿಸುತ್ತಾರೆ. ಭಾರತದಲ್ಲಿ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಪ್ರಸಿದ್ಧ ವಿದ್ವಾಂಸ, ಭಾರತ ರತ್ನ ಪುರಸ್ಕೃತ ಮೊದಲ ಉಪರಾಷ್ಟ್ರಪತಿ ಮತ್ತು ಸ್ವತಂತ್ರ ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಾಗಿ ಆಚರಿಸಲಾಗುತ್ತದೆ. ಶಿಕ್ಷಕರ ದಿನವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಇವರು ಸೆಪ್ಟೆಂಬರ್ 5, 1888ರಂದು ತಿರುತ್ತಣಿ ಪಟ್ಟಣದಲ್ಲಿ ಒಂದು ತೆಲುಗು ಕುಟುಂಬದವರಲ್ಲಿ ಜನಿಸಿದರು. ಅವರು ಅತ್ಯುತ್ತಮ ಶಿಕ್ಷಕ, ತಂತ್ರಜ್ಞಾನಿ ಮತ್ತು ರಾಜ್ಯಪಾಲರು ಆಗಿದ್ದರು. ಅವರು 1952ರಿಂದ 1962ರವರೆಗೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಮತ್ತು 1962ರಲ್ಲಿ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು. ಮೊದಲು ಶಿಕ್ಷಕ ದಿನವನ್ನು 5 ಸೆಪ್ಟೆಂಬರ್ 1962ರಂದು ಆಚರಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಸೆಪ್ಟೆಂಬರ್ 5ರಂದು ಶಿಕ್ಷಕರಿಗಾಗಿ ಮೀಸಲಿಡಲಾಗಿದೆ. ದೇಶವನ್ನು ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಗುರುಕುಲ ಶಿಕ್ಷಣದಿಂದ ಹಿಡಿದು ಇಂದಿನ ಶಿಕ್ಷಣದವರೆಗೂ ಶಿಕ್ಷಕರು ಇತರರ ಜೀವನವನ್ನು ರೂಪಿಸಲು ತಮ್ಮನ್ನು ನಾವು ಅರ್ಪಿಸಿಕೊಳ್ಳುತ್ತಿದ್ದಾರೆ. ಅವರು ನಮ್ಮನ್ನು ನಮ್ಮ ಆತ್ಮವಿಶ್ವಾಸ, ಬದುಕನ್ನು ಬಲಪಡಿಸುತ್ತಾರೆ. ಜೀವನದ ಪ್ರತಿಯೊಂದು ಅಂಶಗಳನ್ನು ತಿದ್ದಿ ತೀಡಿ ಮತ್ತು ಜವಾಬ್ದಾರಿ ಬಗ್ಗೆ ನಮಗೆ ಕಲಿಸುತ್ತಾರೆ. ಈ ದಿನ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಕರಿಗೆ ವಿಶೇಷ ಉಡುಗೊರೆಗಳನ್ನು ಸಹ ನೀಡಿ ಶುಭಾಶಯಗಳನ್ನು ತಿಳಿಸುತ್ತಾರೆ ಎಂದು ಹೇಳುತ್ತಾ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಶಿಕ್ಷಕರೆಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಶಕ್ತಿ. ಶಿಕ್ಷಕನೆಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಆ ಶಿಕ್ಷಕನು ಒಬ್ಬ ಮಗು ಯಾವುದೇ ಒಂದು ಅರಿವಿಲ್ಲದ ಒಂದು ಮಗುವನ್ನು ಒಂದು ಇಡೀ ಪ್ರಪಂಚದ ಜ್ಞಾನವನ್ನು ಒಂದು ವಿದ್ಯಾರ್ಥಿಯಲ್ಲಿ ತುಂಬತಕ್ಕಂಥ ಶಕ್ತಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಎಂದರೆ ಅದು ಗುರು. ಈ ಒಂದು ಗುರುವಿಗೆ ನಾವೆಲ್ಲರೂ ಪ್ರತಿದಿನ ನಮಿಸಲೇಬೇಕಾಗುತ್ತದೆ. ಯಾಕೆಂದರೆ ಗುರು ಎಂದರೆ ಕೇವಲ ಅವರು ಒಬ್ಬ ವ್ಯಕ್ತಿಯಲ್ಲ, ವಿದ್ಯೆ, ಬುದ್ಧಿ, ಪ್ರಪಂಚದ ಅರಿವನ್ನು ನೀಡ್ತಕ್ಕಂಥ ಒಂದು ಶಕ್ತಿಯಾಗಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ವಾಕ್ಯದಲ್ಲಿ ಅರ್ಥ ಏನಿದೆ ಅಂದರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂದರೆ ಈ ಒಂದು ಪ್ರಪಂಚದ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಶಿವ, ವಿಷ್ಣು ಹಾಗೂ ಬ್ರಹ್ಮ, ಈ ಒಂದು ಮೂವರ ಒಂದು ಸ್ಥಾನಕ್ಕೆ ಯಾರಾದರೂ ಇದ್ದರೆ ಅದು ಗುರು ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಂದಿನ ಒಂದು ದಿನಗಳಲ್ಲಿ ಗುರುಗಳಿಗೆ ಯಾವುದೇ ರೀತಿಯಾದ ಗೌರವಗಳನ್ನು ಕೊಡ್ತಾ ಇಲ್ಲ. ಯಾಕಂದರೆ ಇಂದಿನ ದಿನದ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇದಾಗಿದೆ. ನಾವು ಪ್ರತಿದಿನ ಗುರುಗಳಿಗೆ ಗೌರವವನ್ನು ಸಲ್ಲಿಸಲೇಬೇಕು. ಯಾಕಂದರೆ ಗುರುಗಳು ನಮಗೆ ವಿದ್ಯೆ, ಬುದ್ಧಿ, ವಿನಯ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಆದರೂ ನಾವು ಗುರುಗಳಿಗೆ ಗೌರವವನ್ನು ಕೊಡ್ತಾ ಇಲ್ಲ.
ದಯವಿಟ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಇಂದಿನ ದಿನ ಗುರುಗಳಿಗೆ ಗೌರವ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ತದನಂತರ ಗುರುಗಳು ಗುರುಗಳೆಂದರೆ ಕೇವಲ ಒಂದು ವಿದ್ಯೆಯನ್ನು ಕೊಡ್ತಕ್ಕಂಥ ಗುರುಗಳು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ನಿಮಗೆ ಮೊದಲನೇ ಗುರುಗಳಾಗಿರ್ತಾರೆ. ಅವ್ರಿಗೂ ಕೂಡ ನಾವು ಒಂದು ಗೌರವವನ್ನು ಕೊಡಬೇಕು. ನಾವು ಯಾವುದೋ ಒಂದು ಕಲ್ಲಿಗೆ ಕೆತ್ತನೆ ಕೊಟ್ಟು ಮೂರ್ತಿಯನ್ನು ಮಾಡಿ ಅದನ್ನು ಗುಡಿಯಲ್ಲಿಟ್ಟು ಅಲಂಕಾರ ಮಾಡಿ ಪ್ರತಿದಿನ ಪೂಜೆ ಮಾಡೋ ಬದಲು ಕಣ್ಮುಂದೆ ಇರ್ತಕ್ಕಂಥ ದೇವರುಗಳಾಗಿರ್ತಕ್ಕಂಥ ತಂದೆ ತಾಯಿ ಗುರುಗಳಿಗೆ ಮೊದಲು ನಾವು ಗೌರವವನ್ನು ಕೊಡಬೇಕು. ಆ ಒಂದು ಕಲ್ಲಲ್ಲಿ ಪ್ರತಿದಿನ ಹೋಗಿ ಆ ಕಲ್ಲಿಗೆ ಪೂಜೆ ಅಲಂಕಾರ ಮಾಡ್ತಕ್ಕಂಥ ನಾವುಗಳು ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ದೇವರುಗಳಿಗೆ ನಾವು ಗೌರವ ಕೊಟ್ಟಿಲ್ಲ ಅಂದರೆ ನಾವು ಈ ಭೂಮಿ ಮೇಲೆ ಹುಟ್ಟಿರೋದು ವ್ಯರ್ಥವಾಗುತ್ತೆ. ಆದ್ದರಿಂದ ನಾವು ಗುರುಗಳಿಗೆ ಗೌರವವನ್ನು ಕೊಡಬೇಕು. ಇಷ್ಟು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. From all that, this opportunity given to me because of you. Thank you for everyone. I wish you every teachers to be a guide and ನೀವು ಇರೋದ್ರಿಂದನೇ ನಾವು ಇದೀವಿ ಸರ್. ಹ್ಯಾಪಿ ಟೀಚರ್ಸ್ ಡೇ ಟು ಎವ್ರಿ ಟೀಚರ್ಸ್. ಬೀಯಿಂಗ್ ಎ ಟೀಚರ್ ಇಸ್ ನಾಟ್ ಜಸ್ಟ್ ಎ ಪ್ಯಾಷನ್, ಇಟ್ಸ್ ಎ ಹಾರ್ಟ್. ಎಲ್ಲರೂ ಟೀಚರ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಟೀಚರ್ ಇಸ್ ನಾಟ್ ಜಸ್ಟ್ ಎ ವರ್ಡ್, ಇಟ್ಸ್ ಅ ಫೀಲಿಂಗ್. ನೋಬಡಿ ದಟ್ ಕ್ಯಾನ್ ಎಕ್ಸ್ಪ್ರೆಸ್ ಯು. ಒಂದು ಸ್ಟೂಡೆಂಟ್ ಫ್ಯೂಚರ್ ಬ್ರೈಟ್ ಆಗಬೇಕಂದ್ರೂ ಟೀಚರ್ ಬೇಕು, ಅದೇ ಫಾಲ್ ಆಗಬೇಕಂದ್ರೂ ಟೀಚರ್ ಬೇಕು. ಎಲ್ಲರೂ ಹೇಳ್ತಾರೆ ಒಂದು ಹುಡುಗ ಸೋಲಕ್ಕೆ ಹುಡುಗಿ ಇರ್ತಾಳಂತ. ಹುಡುಗಿ ಇರ್ತಾಳೆಲ್ಲ, ಐ ಡೋಂಟ್ ಇವನ್ ನೋ. ಬಟ್ ಒಂದು ಸ್ಟೂಡೆಂಟ್ಗೆ ಬ್ರೈಟ್ ಫ್ಯೂಚರ್ ಬೇಕು ಅಂದರೆ ಒಬ್ಬ ಟೀಚರ್ ಇರಲೇಬೇಕು. ಯಾಕಂದರೆ ಟೀಚರ್ ಇನ್ ದ ಲೈಫ್ ನಿಜ ಅದು ಇಂಪಾಸಿಬಲ್. ಇಮ್ಯಾಜಿನ್ ಮಾಡ್ಕೊಳಕ್ಕೆ ಚಾನ್ಸೇ ಆಗ್ದು. ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸಿಗೂ ಒಂದೇ ಥರದಾದಂಥ ಟ್ಯಾಲೆಂಟ್ ಇರದೇ ಇರ್ಬೋದು. ಬಟ್ ಆದರೆ ಅವರೆಲ್ಲರ ಹತ್ರ ಇರ್ತಕ್ಕಂಥ ಲವ್, ಕೇರ್ ಮತ್ತು ಕಂಪಷನ್ ಯಾರೂ ಕೊಡದೇ ಇರ್ತಕ್ಕಂಥದ್ದು. ಎಲ್ಲ ಟೀಚರ್ಸ್ನು ನೋಡಿ ನಾವು ಎಷ್ಟೊಂದು ಕಲಿಬೇಕು, ಬಟ್ ಆದರೆ ನಾವು ರೆಸ್ಪೆಕ್ಟೇ ಕೊಡೋದೇ ಇಲ್ಲ. ಬಟ್ ಬೀಯಿಂಗ್ ಎ ಸ್ಟೂಡೆಂಟ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಟೀಚರ್ಸ್. ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡದೇ ಇದ್ದರೆ ನಾವಿದ್ದು ನಿಜಾನೇ ವ್ಯರ್ಥ. ಕಾಣಿಸಿದ ಕಲ್ಲಿಗೆ ನಮಗೆ ಪೂಜಿಸುವ ಶಕ್ತಿ ಇದೆ, ಬಟ್ ಆದರೆ ಕಾಣಿಸುವ ಟೀಚರ್ಸನ್ನು ಪೂಜಿಸುವ ಶಕ್ತಿ ನಮಗೆ ಇಲ್ಲವೇ ಇಲ್ವಾ? ಯಾಕಂದರೆ ಕಲ್ಲಿಗೆ ಹೂವು ಹಾಕ್ತೀವಿ, ಅದಕ್ಕೆ ಕುಂಕುಮ ಎಲ್ಲ ಹಚ್ಚಿ ನಾವು ಪೂಜೆ ಮಾಡ್ಬೋದು. ಬಟ್ ಆದರೆ ಟೀಚರ್ಸಿಗೆ ನಾವು ಪೂಜೆನೇ ಮಾಡಲ್ಲ. ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಾರೆ, ಬಟ್ ಆದರೆ ಅವರಿಗೆ ವಯಸ್ಸಾದ ಮೇಲೆ ಅವರು ಭಾರ ಅಂತೇಳಿ ಬಿಡ್ತಿರಲ್ಲ. ಒಂದ್ಸರಿ ಯೋಚನೆ ಮಾಡಿ, ಅವರು ನಿಮ್ಮ ತಂದೆ ತಾಯಿ, ಅವರು ನಮಗೆ ಗುರುವಿದ್ದ ಹಾಗೆ. ಅವರನ್ನು ರೆಸ್ಪೆಕ್ಟ್ ಮಾಡಿ. ಕಾಣದ ದೇವರನ್ನು ಪೂಜಿಸೋದಲ್ಲ, ಕಾಣುವ ನಿಮ್ಮ ತಂದೆ ತಾಯಿನ ಪ್ರೀತಿಸಿ, ಆಮೇಲೆ ಗುರುವನ್ನ ಪ್ರೀತಿಸಿ, ಅವರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ನ ಕೊಡಿ. ಅವ್ರು ಡಾಕ್ಟರ್ ಇದ್ದಾರೆ, ಒಬ್ರು ಪೊಲೀಸ್ ಇದ್ದಾರೆ, ನಾನು ಡಾಕ್ಟರ್ ಆಗ್ತೀನಿ, ನಾನು ಪೊಲೀಸ್ ಆಗ್ತೀನಿ ಅಲ್ಲ. ಫಸ್ಟ್ ನೀವು ಟೀಚರ್ ಆಗಿ ನೋಡಿ, ಟೀಚರ್ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿ. ನಾನು ಒಂದು ಕ್ವಶನ್ ಕೇಳ್ತೇನೆ, ಎಷ್ಟು ಜನ ನೀವು ಇಲ್ಲಿ ಟೀಚರ್ಸ್ ಆಗ್ತೀರಿ? ಪ್ಲೀಸ್ ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಹೌ ಮೆನಿ ಆಫ್ ಯು ವಿಲ್ ಬಿಕಮ್ ಟೀಚರ್? ಓಕೆ, ಥ್ಯಾಂಕ್ ಯು. ಡಾಕ್ಟರ್ ಓಕೆ, ಪೊಲೀಸ್. ನೋಡಿ, ನೀವೇ ಎಲ್ಲಿದ್ದೀರೋ? ಟೀಚರ್ ಆಗಕ್ಕೆ ಮನ್ಸಿಲ್ಲ, ಬಟ್ ಆದರೆ ಪೊಲೀಸ್ ಆಗಕ್ಕೆ, ಡಾಕ್ಟರ್ ಆಗಕ್ಕೆ ಅಷ್ಟು ಮನ್ಸದ. ಎಲ್ಲರೂ ಟೀಚರ್ ಆಗದೇ ಬಿಟ್ಬಿಟ್ರೆ ನೆಕ್ಸ್ಟ್ ಜನರೇಷನ್ಗೆ ಟೀಚ್ ಮಾಡೋರು ಯಾರು ಹೇಳಿ? ಮತ್ತೆ ಯಾರು ಟೀಚ್ ಮಾಡ್ತಾರೆ? ಎಲ್ಲ ಮಿಷನ್ಸ್, ಹ್ಯಾಪ್ಸ್, ಮೊಬೈಲಲ್ಲಿ ಬರ್ತಾವಲ್ಲ, ಚಾಟ್ GPT ಅಂತ, ಅವೇ ಮಾಡ್ಬೇಕಿನ ಟೀಚಿಂಗ್. ಪ್ರೌಡ್ ಆಗಿರ್ಬೇಕು. ಯಾಕಂದ್ರೆ ಬೀಯಿಂಗ್ ಎ ಟೀಚರ್ ಇಸ್ ನಾಟ್ ಜಸ್ಟ್ ಅ ವರ್ಡ್. ಒಬ್ಬ ಟೀಚರ್ ಆಗ್ಬೇಕು, ಬಂದಿಲ್ಲಿ ಮಾತಾಡೋದು ಇಟ್ಸ್ ನಾಟ್ ಎ ವರ್ಡ್. ಎಲ್ಲ ಟೀಚರ್ ಹತ್ರ ಇರ್ತಕ್ಕಂಥ ಇನ್ಸ್ಪಿರೇಷನ್ ಯಾರ ಹತ್ರನೂ ಇರಲ್ಲ. ನಾವು ಎಷ್ಟೆಲ್ಲ ಕಮೆಂಟ್ ಮಾಡ್ತೀವಿ, ಎಲ್ಲ ಟೀಚರ್ಸ್ ಬೈಕಂತೀವಿ, ಸಾಕಪ್ಪ ಯಪ್ಪ ತಂದೆ, ಕ್ಲಾಸ್ ಮುಗಿಸಪ್ಪ ತಂದೆ ಅಂತ. ಬಟ್ ಆದರೆ ಕ್ಲಾಸ್ ಅವ್ರು ಮಾಡಕ್ಕ ಎಷ್ಟು ಇಂಟ್ರೆಸ್ಟ್ ಇಂದ ಬಂದಿರ್ತಾರೆ ಗೊತ್ತಾ? ಎಷ್ಟು ಫ್ಯೂಚರ್ನ, ಇನ್ನೊಬ್ರು ಫ್ಯೂಚರ್ನ ನಾವು ಗೈಡ್ ಮಾಡಬೇಕು ಅಂತ ಬಂದಿರ್ತಾರ. ಅದನ್ನ ಕೇಳಕ್ ಬಿಟ್ಟು ಸಾಕು ಸರಿ, ಹೋಗ್ಬಿಡಿ ಸರಿ, ಜಸ್ಟ್ ಗೆಟ್ ಔಟ್ ಸರ್ ಅನ್ನೋದು. ಕೆಮಿಸ್ಟ್ರಿ ಸರ್ ಬಂದ್ರೆ ಕೆಮಿಸ್ಟ್ರಿ ಸರ್ ಗೆಟ್ ಔಟ್ ಸರ್ ಅನ್ನೋದು. ಸರ್ ಬಂದ್ರೆ ಬರೀ ನಿದ್ದೆ ಬರ್ತದೆ ಸರ್, ನಿಮ್ಮ ಟೀಚಿಂಗ್ಸ್ ಬೇಡ ಸರ್. ನಮಗೆ ಟೀಚಿಂಗ್ ಸಹ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಫ್ಯೂಚರ್ ಬ್ರೈಟ್ ಆಗಲಿ ಅಂತ. ಅವ್ರು ಬಂದರೆ ನಾವಿದ್ದು ಸರ್ ನಿಮ್ಮ ಕ್ಲಾಸಸ್ ಬೇಡ ಸರ್, ನಮಗೆ ಸರ್ ನಮಗೆ ನಿದ್ದೆ ಬರ್ತದೆ ಸರ್, ನಾವು ಗೇಮ್ಸಿಗೆ ಹೋಗ್ತೀವಿ ಸರ್, ನಾವು ಸ್ಪೋರ್ಟ್ಸಿಗೆ ಹೋಗ್ತೀವಿ ಸರ್, ನಾವು ಟೈಮ್ ಪಾಸ್ ಮಾಡ್ತೀವಿ ಸರ್, ನಾವು ಸುದ್ದಿ ಹೊಡಿತೀವಿ. ಅದೆಲ್ಲ ನಮ್ಮ ಫ್ಯೂಚರ್ಗೆ ಬರಲ್ಲ. ಓದಿರೋದೇ ನಮ್ಮ ಫ್ಯೂಚರಿಗೆ ಬರುತ್ತೆ. ಇಲ್ಲಿ ಎಷ್ಟೊಂದು ಜನ ಬಯಾಲಜಿ ಸ್ಟೂಡೆಂಟ್ಸ್ ಅದಾರೆ. ನೀವೆಲ್ಲ ಬಯಾಲಜಿ ಯಾಕೆ ತಗೊಂಡಿರಿ? ಸೈನ್ಸ್ ಯಾಕೆ ತಗೊಂಡಿರಿ? ನೋ ಆನ್ಸರ್. ನಾವು ಫ್ಯೂಚರ್ನಾಗ ಏನಾಗಬೇಕು ಅಂತ ಗೊತ್ತಿಲ್ಲ, ಬಟ್ ಹೇಳಿದ್ದೆಲ್ಲ ಮಾಡ್ಕೊಂಡು ತಗೊಂಡು. ಜಸ್ಟ್ ಬೀಯಿಂಗ್ ಎ ಟೀಚರ್ ಇಸ್ ನಾಟ್ ಜಸ್ಟ್ ಎ ವರ್ಡ್. ಎಲ್ಲ ಟೀಚರ್ಗೂ ರೆಸ್ಪೆಕ್ಟ್ ಕೊಡಿ. ಎಷ್ಟೊಂದು ಜನ ಟೀಚರ್ಸ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು ನಾನೇ ಕೇಳಿನಿ. ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಟೀಚರ್ಸಿನ ಬಗ್ಗೆ ಗುಡ್ ಒಪಿನಿಯನ್ನೇ ಇಲ್ಲ ಗೊತ್ತಾ? ಪ್ರತಿಯೊಬ್ಬರು ಟೀಚರ್ಸ್ನ ಬೈಯೋದಲ್ಲ, ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ರೆಸ್ಪೆಕ್ಟ್ ಇಂದ ಮಾತಾಡಿ. ಒಂದ್ಸರಿ ಅವ್ರ ಹತ್ರ ಅವ್ರು ಮಾತಾಡಿ ನೋಡಿ, ಅವ್ರು ಎಷ್ಟು ಆಟಿಟ್ಯೂಡ್ ತೋರಿಸ್ತಾರ ನಿಮ್ಮ ಹತ್ರ. ಇಲ್ಲ, ಒಂದು ಬೀಯಿಂಗ್ ಅವ್ರು ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡೋದು
impossible. Sir, thank you for your care and compassion. Being a teacher is not just a word, ma'am. Thank you for being teachers and guiding us. Thank you.